ಹಾಯ್ ಹಲೋ ಮತ್ತೊಮ್ಮ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್. ನಿಮಗೋಸ್ಕರವಾಗಿ ಇವತ್ತು ಬಹಳ ಸುಂದರವಾಗಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನಾಗಿ ನಾವೆಲ್ಲ ಅನುಭವಿಸಬಹುದಾದಂತಹ ಬಹು ಸುಂದರವಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯದ ಬಗ್ಗೆ ನಾವು ಓದಲೇಬೇಕು. ಅದೇನೇ ಮೌರ್ಯ ಸಾಮ್ರಾಜ್ಯ. ನಿಮಗೆ ಮೌರ್ಯ ಸಾಮ್ರಾಜ್ಯ ಯಾಕೆ ಓದಬೇಕು, ಹೇಗೆ ಓದಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂಥ ಒಂದು ಹೈ ಡೆಫಿನೇಷನ್ ಇರುವಂತಹ ಸಂಪೂರ್ಣವಾದ ವಿಷಯಗಳ ಮಹಾಹೂರಣವೇ ಈ ಮೌರ್ಯ ಸಾಮ್ರಾಜ್ಯ. ಅಂಥ ಸಾಮ್ರಾಜ್ಯದ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ಈ ವಿಡಿಯೋದಲ್ಲಿ ಕೊಡ್ತೀವಿ. ಸ್ನೇಹಿತರೆ, ಮರಿಬೇಡಿ, ಇದುವರೆಗೂ ಕೂಡ ಯಾರು ಸಾಧನಾ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ನ ಅಟೆಂಡ್ ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ವಿಚಾರಗಳು ಬೇಕು ಅಂದರೆ ನನ್ನ ನೆಚ್ಚಿನ ಒಂದು ಸ್ಫೂರ್ತಿ ಅಕಾಡೆಮಿಯಲ್ಲಿ ಕೂಡ ಅನೇಕ ವಿಡಿಯೋಗಳಿದೆ, ದಯವಿಟ್ಟು ಅದನ್ನು ನೋಡಿ ಕೂಡ ಅಂತ ಹೇಳ್ತಾ ಮುಂದಿನ ವಿಚಾರಕ್ಕೆ ಬರ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಎಲ್ಲರೂ ಕೂಡ ಯೋಚನೆ ಮಾಡಬೇಕಾದಂಥ ಬಹುಮುಖ್ಯವಾದ ವಿಚಾರ ಮೌರ್ಯ ಸಾಮ್ರಾಜ್ಯದ ಬಗ್ಗೆ. ಸ್ನೇಹಿತರೆ, ಈ ಮೌರ್ಯ ಸಾಮ್ರಾಜ್ಯ ಒಂದು ಉಗಮ ಆಗದೆ ಇದ್ದಿದ್ದರೆ ಭಾರತದ ಒಂದು ಹಿಂದೂಸ್ತಾನದ ವ್ಯವಸ್ಥೆಯ ಕಲ್ಪನೆಗಳೇ ಚೇಂಜ್ ಆಗ್ತಾ ಇತ್ತು ಮತ್ತು ಬಹು ಮುಖ್ಯವಾಗಿರ್ತಕ್ಕಂಥ ಅನೇಕ ಬದಲಾವಣೆಗಳಿಗೆ ಕಾರಣವೇ ಇರ್ತಿರ್ಲಿಲ್ಲ ಅನ್ನುವಂಥ ಒಂದು ಅಂಶ ಕೂಡ ನಮ್ಮ ತಲೆನಲ್ಲಿ ಬರುತ್ತೆ. ಯಾವತ್ತಾದರೂ ಕೂಡ ಮೌರ್ಯ ಸಾಮ್ರಾಜ್ಯವನ್ನು ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ? ಇದನ್ನು ಏಕೆ ಓದಬೇಕು ಅಂದರೆ ಹೇಗೆ ಓದಬೇಕು ಅನ್ನೋದು ನಿಮ್ಮ ತಲೆನಲ್ಲಿ ಬಂದಿರ್ಬೋದು. ನೋಡಿ ಸ್ನೇಹಿತರೆ, ಮೌರ್ಯ ಸಾಮ್ರಾಜ್ಯವನ್ನು ಯಾಕೆ ಓದಬೇಕು ಅಂದರೆ ಇದು ಮೊಟ್ಟ ಮೊದಲ ರಾಷ್ಟ್ರೀಯ ಕಲ್ಪನೆಗಳನ್ನು ಹೇಳಿಕೊಟ್ಟಂಥ ಒಂದು ಸಾಮ್ರಾಜ್ಯ. ಮತ್ತು ಈ ಸಾಮ್ರಾಜ್ಯದಲ್ಲಿ ಅನೇಕ ಬದಲಾವಣೆಗಳೇ ಆಗೋಗಿದೆ. ವೈದಿಕ ಸಂಪ್ರದಾಯದ ತಳಹದಿಯ ಮೇಲೆ ಆರಂಭಗೊಂಡಂಥ ಈ ಸಾಮ್ರಾಜ್ಯ ಪಂಚಧರ್ಮಗಳನ್ನು ದಾಟಿ ಬೆಳೆಸಿ ಉನ್ನತ ಸ್ಥಿತಿಗೆ ತಂದಂಥ ಒಂದು ಸಾಮ್ರಾಜ್ಯವೇ ಹೌದು. ಅದೇನೋ ಹೇಳ್ತೀನಿ ಮುಂದೆ, ಆದರೆ ಸಾಮ್ರಾಜ್ಯವನ್ನು ಹೇಗೆ ಓದಬೇಕು ಅನ್ನೋದು ಕೂಡ ನಿಮ್ಮ ತಲೆನಲ್ಲಿ ಬರುತ್ತೆ. ಅನೇಕ ಪುಸ್ತಕಗಳು ಅನೇಕ ರೀತಿಯಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ಬೋದು. ವೈವಿಧ್ಯಮಯವಾಗಿರ್ತಕ್ಕಂಥ ಅನೇಕ ಯೂಟ್ಯೂಬ್ ವಿಡಿಯೋಗಳು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿರೋದನ್ನು ನೋಡಿರ್ಬೋದು. ಆದರೆ ಇವತ್ತು ನಿಮಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು ಅಂತಂದರೆ ಇದನ್ನು ಹೇಗೆ ನಾವು ಓದ್ಕೊಳ್ಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಊಹಾಪೋಹದ ಕಥೆಗಳನ್ನೆಲ್ಲ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇದ್ದರೆ ಅದನ್ನು ಸೈಡಿಗೆ ಇಟ್ಬಿಡಿ. ಎಕ್ಸಾಮ್ ದೃಷ್ಟಿಯಿಂದ ನೀವು ಯಾವ ಪ್ರೂಫ್ಗಳ ಆಧಾರದ ಮೇಲೆ ಇದನ್ನು ಓದಬೇಕು ಅನ್ನೋದನ್ನು ಕೂಡ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಮೌರ್ಯ ಸಾಮ್ರಾಜ್ಯದ ಆರಂಭಕ್ಕಿಂತ ಮುಂಚೆ ನಾವು ತಿಳ್ಕೊಳ್ಬೇಕು ಮಗಧ ಮತ್ತು ಪಾಟಲಿಪುತ್ರದ ಬಗ್ಗೆ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಪ್ರದೇಶದ ವ್ಯಾಪ್ತಿಯಲ್ಲಿ ಆರಂಭಗೊಂಡಂಥ ಮೊಟ್ಟ ಮೊದಲ ಒಂದು ಗಣರಾಜ್ಯ ಅಂದರೆ ಮಗಧದ ಒಂದು ಉಲ್ಲೇಖ ರಾಮಾಯಣ ಕಾಲದಿಂದಲೂ ಕೂಡ ಇದೆ. ಶ್ರೀರಾಮನ ಯಾತ್ರೆ ಹೊರಟಾಗ ಸುಗ್ರೀವ ತನ್ನ ಮೂಲ ಹೋರಾಟಗಳನ್ನು ಶುರು ಮಾಡಿದ್ದೆ ಈ ಮಗಧದಿಂದ. ಸೀತಾಮಾತೆಯನ್ನು ಹುಡುಕಬೇಕು ಅಂತ ಹೊರಟಿದ್ದೆ ಈ ಮಗಧದಿಂದ. ಮುಂದೆ ಈ ಮಗಧದ ಒಂದು ರಾಜಧಾನಿಯಾಗಿ ಬರುವಂಥ ಪಾಟಲಿಪುತ್ರವನ್ನು ನಗರ ನಿರ್ಮಾಣಕ್ಕಾಗಿ ಹೊರಟವನೇ ಉದಯನ್ ಕಾಲದಿಂದ ಆರಂಭಗೊಂಡಂಥ ಈ ಪಾಟಲಿಪುತ್ರದ ರಾಜಧಾನಿ ಕಟ್ಟುವಾಗ ನಿರ್ದಿಷ್ಟವಾಗಿ 2 ಸನ್ನಿವೇಶಗಳು ನಿಮ್ಮ ತಲೆನಲ್ಲಿ ಬರಲೇಬೇಕು. ಒಂದು ಸನ್ನಿವೇಶ ಏನು ಅಂತೀರಾ? ಒಂದು ಕಡೆ ಅಹಿಂಸೆಯ ಮೂರ್ತಿ ಮತ್ತು ಅಹಿಂಸೆಯನ್ನು ಹೇಳಿಕೊಟ್ಟ ಮಹಾನ್ ಗುರು ಅಂತಲೇ ಕರೆಸ್ಕೊಳ್ಳೋಂಥ ಗೌತಮ ಬುದ್ಧನ ಪಕ್ಕದಲ್ಲಿ ಅವನ ಪಟ್ಟ ಶಿಷ್ಯ ಅಂದರೆ ಆಪ್ತ ಶಿಷ್ಯ ಅವನೇ ಆನಂದ. ಗೌತಮ ಬುದ್ಧ ಆನಂದ ಇಬ್ಬರೂ ಸೇರಿ ಒಂದು ಚರ್ಚೆ ಮಾಡ್ತಾರೆ. ಇಲ್ಲಿ ಏನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂಥೇಳಿ ಗೌತಮ ಬುದ್ಧ ಕೇಳಿದಾಗ ಆನಂದ ಹೇಳ್ತಾನೆ, ಇಲ್ಲೊಂದು ಮಹಾನಗರದ ನಿರ್ಮಾಣಕ್ಕಾಗಿ ಉದಯನ್ ಮಹಾರಾಜ ಪ್ರಯತ್ನ ಪಡ್ತಾ ಇದ್ದಾನೆ ಅಂದಾಗ ಗೌತಮ ಬುದ್ಧ ಅವತ್ತೇ ಭವಿಷ್ಯ ಹೇಳಿದ್ರು. ಅದಕ್ಕೆ ಈ ಒಂದು ಪ್ರದೇಶ ಒಂದು ಜಲ ಪ್ರಳಯವನ್ನು ಇದು ಯಾವಾಗಲೂ ಕೂಡ ಇಲ್ಲಿ ಅನುಭವಿಸುತ್ತೆ. ಈ ಪ್ರದೇಶ ಉನ್ನತದ ಜ್ಞಾನ ಮತ್ತು ಆ ಜ್ಞಾನದಿಂದ ಅತಿ ಕೆಳಮಟ್ಟದ ಹಂತಕ್ಕೂ ಕೂಡ ಇದು ತಲುಪುತ್ತೆ. ಮುಂದೆ ಇದು ಪ್ರಪಂಚಕ್ಕೆ ಜ್ಞಾನಧಾರಿಯಾಗಿದ್ದಂಥ ಸ್ಥಳ ಅನೇಕ ರೀತಿಯಲ್ಲಿ ಹಿಂಸೆಗೂ ಕಾರಣವಾಗತ್ತೆ ಅಂತ. ಹಾಗಾಗಿ ಒಂದು ಜಲಪ್ರಳಯದ ಬಗ್ಗೆ
ಜ್ಞಾನದ ಬಗ್ಗೆ, ಹಿಂಸೆಯ ಬಗ್ಗೆ, ಮೂರನ್ನೂ ಭವಿಷ್ಯವನ್ನು ನುಡಿದಂಥವರು ಗೌತಮ ಬುದ್ಧ. ಅದು ಇವತ್ತೂ ಕೂಡ ಪಾಟಲಿಪುತ್ರ ಅಂದರೆ ಬಿಹಾರದ ಪಾಟ್ನಾ ನೀವು ಇವತ್ತುವರೆಗೂ ನೋಡ್ಬೋದು. ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ ಪ್ರಪಂಚಕ್ಕೆ ಜ್ಞಾನವನ್ನು ಕೊಡ್ತು ಈ ಪ್ರದೇಶ. ಆದರೆ ಇವತ್ತು 2011 ವರದಿಯನ್ನು ತೆಗೆದು ನೋಡಿದ್ರೆ ಶೈಕ್ಷಣಿಕವಾಗಿ ಅತಿ ಹಿಂದುಳಿದ ಪ್ರದೇಶಗಳಲ್ಲಿ ಬಿಹಾರ ನಂಬರ್ 1 ಸ್ಟೇಜಲ್ಲಿ ಬರ್ತದೆ. ಹಾಗಾಗಿ ಈ ಎರಡನ್ನೂ ಕೂಡ ನೀವು ತುಲನಾತ್ಮಕವಾಗಿ ಅಧ್ಯಯನ ಮಾಡ್ತಾ ಹೋದರೆ ಮಾತ್ರ ಪಾಟಲಿಪುತ್ರದ ಆ ಊಹೆ, ಗೌತಮ ಬುದ್ಧನ ವಿಚಾರ ಇವತ್ತಿಗೂ ಕೂಡ ಸತ್ಯ ಅನ್ನೋದನ್ನು ಹೇಳುತ್ತೆ. ಹೀಗೆ ಬೆಳೆದು ಬಂದಂಥ ಮಗಧ ಮತ್ತು ಪಾಟಲಿಪುತ್ರದ ಮುಂದೆ ಇಲ್ಲಿ ವ್ಯಾಪ್ತಿಗೆ ಬಂದಂಥ ಅತಿ ದೊಡ್ಡ ಸಾಮ್ರಾಜ್ಯವೇ ಈ ಮೌರ್ಯ ಸಾಮ್ರಾಜ್ಯ. ಮರಿಬೇಡಿ ಸ್ನೇಹಿತರೆ, ಮೌರ್ಯ ಸಾಮ್ರಾಜ್ಯ ಓದಬೇಕು ಅಂದರೆ ಅದರ ವಿಶೇಷತೆಗಳು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಯಾರಿಗೆ ಆ ವಿಶೇಷತೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೋ ಆಗ ನಿಮಗೆ ನಿಮ್ಮ ಮನಸ್ಸಲ್ಲೊಂದು ವಾವ್ ಫೀಲಿಂಗ್ ಬರೋಕ್ಕೆ ಶುರುವಾಗುತ್ತೆ. ಆ ಬಂದ ಫೀಲಿಂಗೇ ನಿಮ್ಮನ್ನು ಬದಲಾವಣೆ ಮಾಡುತ್ತೆ. ಹೇಗೆ ಅಂತೀರಾ? ಬನ್ನಿ ನೋಡ. ಈ ಮೌರ್ಯ ಸಾಮ್ರಾಜ್ಯ 322 ಕ್ರಿಸ್ತಪೂರ್ವ 322ರಿಂದ 185ರವರೆಗೆ ತನ್ನ ಕಾಲಾವಧಿಯಲ್ಲಿ ಅತ್ಯುನ್ನತ ಸ್ಥಿತಿಯನ್ನು ಕಂಡು ಮತ್ತು ಅವನತಿಯತ್ರನೂ ಕೂಡ ಹೋಯಿತು. 5 ಮಿಲಿಯನ್ ಚದರ ಕಿಲೋಮೀಟರ್ ಪ್ರದೇಶದ ವ್ಯಾಪ್ತಿಗೆ ಹರಡಿದ್ದ ಅತಿ ದೊಡ್ಡ ಸಾಮ್ರಾಜ್ಯ. ಭಾರತ 3 ಮಿಲಿಯನ್ ಇದೆ ಸರ್, ನೀವು 5 ಮಿಲಿಯನ್ ಹೇಳ್ತೀರಾ ಅಂತಂದರೆ ಕನ್ಫ್ಯೂಸ್ ಆಗಬೇಡಿ. ಇವತ್ತಿನ ಮಯನ್ಮಾರಿಂದ ಸ್ಟಾರ್ಟ್ ಆದರೆ ಪೂರ್ವದಲ್ಲಿ ಮಯನ್ಮಾರಿಂದ ಹಿಡಿದು ಪಶ್ಚಿಮದಲ್ಲಿ ಇರಾನ್ನವರೆಗೂ ಕೂಡ, ಹಾಗೆ ಮೇಲೆ ಕಾಶ್ಮೀರದಿಂದ ಹಿಡಿದು ಕರ್ನಾಟಕದವರೆಗೂ ಕೂಡ ಅತಿ ವಿಸ್ತಾರವಾಗಿ ಹರಡಿದ್ದ ಒಂದು ದೊಡ್ಡ ಸಾಮ್ರಾಜ್ಯ ಅಂದರೆ ಮೌರ್ಯ ಸಾಮ್ರಾಜ್ಯ. ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ ಭಾರತದಲ್ಲಿ ಯಾವತ್ತೂ ಕೂಡ ಮುಂದೊಮ್ಮೆ ಕಾಣಸಿಗದೇ ಇಲ್ಲ. ಅಂಥ ಒಂದು ದೊಡ್ಡ ವಿಶೇಷತೆ ಈ ಮೌರ್ಯ ಸಾಮ್ರಾಜ್ಯದ್ದು. ಪಂಚಧರ್ಮಗಳ ಸಮನ್ವಯ ಆಶ್ರಯ ತಾಣ ಅಂತ ಹೇಳಿದೆ ನಿಮಗೆ ನಾನು ಪ್ರಾರಂಭದಲ್ಲಿ. ವೈದಿಕ ಸಿದ್ಧಾಂತದ ಮಹಾನ್ ಗುರು ಅಂತ ಕರೆಸ್ಕೊಳ್ಳೋ ಚಾಣಕ್ಯನಿಂದ ಶುರುವಾಗುತ್ತೆ ಸರ್ವೋತ್ತಮ ಧರ್ಮ ಸಹಿಷ್ಣುತಾ ನೀತಿ ಅಂತ. ಏನು ಸರ್ ಇದು ಧರ್ಮ ಸಹಿಷ್ಣುತೆಗೆ ಯಾಕೆ ಸರ್ವೋತ್ತಮ ಅಂತೀರ ಅಂದರೆ, ಎಲ್ಲ ಧರ್ಮಗಳನ್ನು ಅತ್ಯುನ್ನತ ಹಂತಕ್ಕೆ ಬೆಳೆಸಿದಂಥ ಕೀರ್ತಿ ಮೌರ್ಯ ಸಾಮ್ರಾಜ್ಯಕ್ಕಿದೆ. ಹಾಗಾಗಿ ಮೌರ್ಯ ಸಾಮ್ರಾಜ್ಯವನ್ನು ಧರ್ಮದ ನೆಲೆಗಟ್ಟಿನಲ್ಲಿ ಓದಬೇಕು ಅಂದರೆ ಅದು ಕೂಡ ಬಹುಮುಖ್ಯವಾದ ಸಾಮ್ರಾಜ್ಯ. ವಾಸ್ತುಶಿಲ್ಪಕ್ಕೆ ಬಂದರೆ ನೆನಪಿರಲಿ, ಪರ್ಷಿಯನ್ ಮತ್ತು ಭಾರತೀಯ ವಾಸ್ತುಶಿಲ್ಪತೆಯ ಸಮ್ಮಿಲನವನ್ನು ಮಾಡಿಬಿಟ್ಟು ಎರಡನ್ನೂ ಕೂಡ ಉನ್ನತ ಸ್ಥಿತಿಗೆ ಬೆಳೆಸಿದಂಥ ಸಾಮ್ರಾಜ್ಯವೇ ಮೌರ್ಯ ಸಾಮ್ರಾಜ್ಯ. ಹಾಗಾಗಿ ಒಂದು ಕಡೆ ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಅಜೀವಿಕ ಪಂಥಗಳು ಮತ್ತು ಜೊರಾಸ್ಟ್ರಿಯನ್ ಪಂಥಗಳಿಗೂ ಕೂಡ ಈ ಮೌರ್ಯ ಒಂದು ಕಡೆ ಆಶ್ರಯ ತಾಣ ಆಗಿದ್ರೂ ಕೂಡ ಮತ್ತೊಂದು ಕಡೆ ಅರಮನೆ ಕಟ್ಟುವ ನೀತಿ, ರಾಜಧಾನಿಗಳನ್ನು ನಿರ್ಮಾಣ ಮಾಡುವ ರೀತಿ, ರಾಜನ ಕಲ್ಪನೆಗಳು, ಆಡಳಿತ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರಿದ್ದು ಕೂಡ ಇದೇ ಮೌರ್ಯ ಸಾಮ್ರಾಜ್ಯದ. ಹಾಗಾಗಿ ಇಷ್ಟೊಂದು ಅನೇಕ ವೈವಿಧ್ಯತೆ ವಿಶೇಷತೆಗಳನ್ನು ಹೊಂದಿರತಕ್ಕಂಥ ಮೌರ್ಯ ಸಾಮ್ರಾಜ್ಯವನ್ನು ನೀವು ಓದಲೇಬೇಕು. ಬಹಳ ಕಡೆ ನಿಮಗೆ ಗೊತ್ತಿರಲಿ, ಮೊದಲ ಬಾರಿಗೆ ಒಂದು ರಾಷ್ಟ್ರೀಯ ಏಕತೆಯನ್ನು ಸಾಧಿಸಿದ ಹಿಂದೂ ಸಾಮ್ರಾಜ್ಯ ಅಂದರೆ ಅದು ಮೌರ್ಯ ಡೈನೆಸ್ಟಿ. ಅಲ್ಲಿಯವರೆಗೂ ಮಗಧ 16 ಜನಪದಗಳು ಆಳ್ವಿಕೆ ಮಾಡೋದು, 4 ಗಣರಾಜ್ಯಗಳ ಆಳ್ವಿಕೆ ಮಾಡೋದು, ಪ್ರತಿಯಾಗಿ ಹಿಂಸೆ ಉನ್ನತ ಮಟ್ಟಕ್ಕೆ ತಲುಪ್ತು. ಒಂದು ಕಡೆ ಗೌತಮ ಬುದ್ಧ ಅಹಿಂಸಾ ತತ್ವವನ್ನು ಹೇಳ್ಕೊಡ್ತಾರೆ, ಮತ್ತೊಂದು ಕಡೆ ಮಹಾವೀರ ಹೇಳ್ಕೊಡ್ತಾರೆ. ಇದೆಲ್ಲ ಇದ್ರೂ ಕೂಡ ಮೌರ್ಯ ಸಾಮ್ರಾಜ್ಯದ ಬರೋವರೆಗೂ ಇಲ್ಲಿ ಏಕತೆ ಮೂಡಲೇ ಇಲ್ಲ. ಆದರೆ ಅಂಥ ಒಂದು ಐಕ್ಯತೆಯನ್ನು ಸೃಷ್ಟಿಸಿದ ಮಹಾನ್ ಗುರು ಚಾಣಕ್ಯ ಜೊತೆಗೆ ಚಂದ್ರಗುಪ್ತ ಮೌರ್ಯ, ಇವರಿಬ್ಬರಿಂದಾಗಿಯೇ ಮೊದಲ ಬಾರಿ ಭಾರತ ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸಿತು. ಭಾರತದಲ್ಲಿ ನಿಮಗೆ ಗೊತ್ತಿದೆ, ಇವತ್ತಿನ ಗೋವಾ ರಾಜ್ಯವನ್ನು ನೀವು ನೋಡ್ತೀರಾ, ಯುನಿಟರಿ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ಸ್ ಅಂತ ಕರಿತೀವಿ. ಅಂದರೆ ಏಕರೂಪ ಆಡಳಿತ ಜಾರಿಗೆ ಪದ್ಧತಿ. ಈ ಏಕರೂಪ ಆಡಳಿತ ವ್ಯವಸ್ಥೆಯನ್ನು ನಾವು ಈಗ ಕಲ್ಪನೆ ಮಾಡ್ತಾ ಇದ್ವಿ, ಆದರೆ ಕ್ರಿಸ್ತ ಪೂರ್ವದಲ್ಲೇ ಚಾಣಕ್ಯ ಇದನ್ನು ಕಲ್ಪನೆ ಮಾಡ್ತಾರೆ, ಚಂದ್ರಗುಪ್ತ ಮೌರ್ಯ ಅದನ್ನು ಸಕ್ಸಸ್ ಕೂಡ ಮಾಡ್ತಾರೆ. ಹಾಗೆ ಭಾರತದಲ್ಲಿ ಮೊದಲ ಬಾರಿಗೆ ಏಕರೂಪ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದ ಒಂದು ಸಾಮ್ರಾಜ್ಯ ಇದೆ ಅಂದರೆ ಅದು ಮೌರ್ಯ ಡೈನೆಸ್ಟಿ. ಅತಿ ದೊಡ್ಡ ಸಾಮ್ರಾಜ್ಯದಲ್ಲಿ ನಿಮಗೆ ಪ್ರಶ್ನೆನೂ ಕೇಳ್ಬೋದು, ಎಲ್ಲಿಂದ ಎಲ್ಲಿವರೆಗೆ? ಹಾಗಾದರೆ ಕೇರಳ ಮತ್ತು ತಮಿಳುನಾಡು ಭಾಗಗಳನ್ನು ಹೊರತುಪಡಿಸಿದರೆ ದಕ್ಷಿಣ ಭಾಗದವರೆಗೂ ಈ ಸಾಮ್ರಾಜ್ಯ ಇತ್ತು. ಮತ್ತೊಂದು ಕಡೆ ಅಶೋಕನ ಶಾಸನಗಳಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ ಆ ಕಾಲಕ್ಕೆ ಉತ್ತರದಲ್ಲಿ ಮೌರ್ಯ ಸಾಮ್ರಾಜ್ಯ ಇದ್ದರೆ, ದಕ್ಷಿಣದಲ್ಲಿ ಸಂಗಮ್,
ಸಾಹಿತ್ಯದ ಅಥವಾ ಸಂಗಮ್ ಯುಗದ ಸಮಕಾಲೀನ ಉತ್ತರದ ಸಾಮ್ರಾಜ್ಯಗಳಿಗೆ ಒಂದು ನೆಲೆಯಾಗಿ ನಿಂತಿತ್ತು ಈ ಒಂದು ಸಾಮ್ರಾಜ್ಯಗಳು ಅಂತ. ಅಂದರೆ ಚೋಳ, ಚೇರ, ಪಾಂಡ್ಯಗಳು ದಕ್ಷಿಣದಲ್ಲಿ ಆಳಿದ್ರೆ ಉತ್ತರದಲ್ಲಿ ಮೌರ್ಯರಿದ್ರು. ರಾಜಧಾನಿ ಗೊತ್ತು ನಿಮಗೆ, ಪಾಟಲಿಪುತ್ರವನ್ನು ರಾಜಧಾನಿಯಾಗಿ ಮಾಡ್ಕೊಳ್ತಾರೆ. ರಾಜಲಾಂಛನವಾಗಿ ಧರ್ಮಚಕ್ರವನ್ನು ಇಲ್ಲಿ ಮಾಡ್ಕೊಳ್ತಾರೆ. ಇಷ್ಟೊಂದು ಸಂಪೂರ್ಣ ಮಾಹಿತಿಗಳು ನಮಗೆ ತಿಳಿಬೇಕು ಅನ್ನೋದಾದರೆ ಇವೆಲ್ಲ ಹೇಗೆ ಸಾಧಿಸ್ತು ಮೌರ್ಯ ಸಾಮ್ರಾಜ್ಯ ಅಂತ ತಿಳ್ಕೊಳ್ಬೇಕಾದ್ರೆ ಮೌರ್ಯ ಸಾಮ್ರಾಜ್ಯದ ಕಂಪ್ಲೀಟ್ ಕಹಾನಿಯನ್ನು ನೀವು ಕೇಳಲೇಬೇಕು. ಆ ಒಂದು ದೃಷ್ಟಿಯಿಂದನೇ ನಾವಿವತ್ತು ಸ್ಟಾರ್ಟ್ ಮಾಡಿದ್ವಿ. ಒಂದು ಪೀಠಿಕೆಯನ್ನು ಕೂಡ ಕೊಟ್ಟಿದ್ದೇನೆ. ಮಹಾಗುರು ಚಾಣಕ್ಯನ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ. ಹಾಗಾಗಿ ಹೆಚ್ಚು ಅವನ ಬಗ್ಗೆ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಆದರೆ ಚಾಣಕ್ಯ ಕಟ್ಟಿ ಬೆಳೆಸಿದಂಥ ಈ ಸಾಮ್ರಾಜ್ಯ ಹೇಗೆ ಡೆವಲಪ್ ಆಯಿತು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ. ಅವನ ಆಡಳಿತ ಕೂಡ ನಿಮಗೆ ತಿಳಿಸ್ತೀನಿ. ಸ್ನೇಹಿತರೆ, ಮೌರ್ಯರಿಗಿಂತ ಮೊದಲು ಆಳ್ವಿಕೆಯಲ್ಲಿದ್ದಂಥ ರಾಜಮನೆತನಗಳನ್ನು ನೀವು ಅಧ್ಯಯನ ಮಾಡಲೇಬೇಕು. ಮೌರ್ಯರು ಇಷ್ಟೊಂದು ಡೆವಲಪ್ಮೆಂಟ್ ಆಗೋದಕ್ಕೆ ಸ್ವತಃ ಅವರೇನು ಬಹು ದೊಡ್ಡ ಮಟ್ಟದ ಜ್ಞಾನವನ್ನು ದಿಢೀರಾಗಿ ಪಡ್ಕೊಂಡು ಅಂತೇನಿಲ್ಲ. ಸಂಪ್ರದಾಯಗಳಲ್ಲಿ ಬದಲಾವಣೆಗಳಾಗಬೇಕು, ಸಾಮ್ರಾಜ್ಯಗಳು ಉಗಮ ಆಗ್ತಾ ಹೋಗಬೇಕು. ಆ ನಿಟ್ಟಿನಲ್ಲಿ ಮೌರ್ಯರಿಗಿಂತ ಮೊದಲು ಆಳ್ವಿಕೆಯಲ್ಲಿದ್ದಂಥ ಅನೇಕ ಸಾಮ್ರಾಜ್ಯಗಳಿದೆ. 1921 ಕೂಡ ಆರ್ಯ ನಾಗರಿಕತೆಯೇ ಭಾರತದ ಮೊದಲ ನಾಗರಿಕತೆ ಅಂತ ಅಂದ್ಕೊಳ್ತಿದ್ವಿ. ಯಾವಾಗ ಹರಪ್ಪ ನಾಗರಿಕತೆಯ ಅನ್ವೇಷಣೆ ಶುರುವಾಯಿತೋ ಭಾರತಕ್ಕೂ ಕೂಡ ಪ್ರಾಚೀನ ನಾಗರಿಕತೆ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಹರಪ್ಪ ನಾಗರಿಕತೆಯ ನಂತರ ವೈದಿಕ ನಾಗರಿಕತೆಗಳು ಇಲ್ಲಿ ಆಳ್ವಿಕೆ ಮಾಡ್ತವೆ. ಈ ಎರಡು ನಾಗರಿಕತೆಗಳು ಕೊಟ್ಟ ಒಂದು ಸಂಸ್ಕೃತಿಯ ಬೆಳವಣಿಗೆಯನ್ನೇ ಮುಂದೆ ಮಹಾಜನಪದಗಳು ಮತ್ತು ಗಣರಾಜ್ಯಗಳು ಡೆವಲಪ್ ಮಾಡಿಕೊಳ್ತವೆ. ಆನಂತರ ಶುರುವಾಗಿದ್ದೆ ಈ ಮಗಧ ಸಾಮ್ರಾಜ್ಯ. ಒಂದು ಕಡೆ ಪ್ರದ್ಯೋತ ಸಂತತಿ ಆಳ್ವಿಕೆ ಮಾಡುತ್ತೆ, ಮಾನಂತರ ಹರ್ಯಂಕ ಸಂತತಿ ಆಳ್ವಿಕೆ ಮಾಡ್ತಾರೆ. ಶಿಶುನಾಗ ಸಂತತಿ ಕೂಡ ಆಳ್ವಿಕೆ ಮಾಡ್ತದೆ. ಮಹಾಪದ್ಮಾನಂದನಿಂದ ಆರಂಭಗೊಂಡ ನವನಂದರು ಆಳ್ವಿಕೆಯನ್ನು ಮಾಡ್ತಾರೆ. ಧನನಂದನನ್ನ ಕೊಂದೆ ಮುಂದೆ ಮೌರ್ಯ ಸಾಮ್ರಾಜ್ಯ ಅಧಿಕಾರಕ್ಕೆ ಬರುತ್ತೆ. ಈ ಮೌರ್ಯರನ್ನು ಕೊಂದೆ ಮುಂದೆ ಪುಷ್ಯಮಿತ್ರ ಶುಂಗ ಸಾಮ್ರಾಜ್ಯವನ್ನು ಮಾಡ್ತಾನೆ. ಹೀಗೆ ಮೌರ್ಯರಿಗಿಂತ ಮುಂಚೆ ಇದ್ದಂಥ ವ್ಯವಸ್ಥೆಗಳು ಈ ಭಾರತದಲ್ಲಿ ಇದಿಷ್ಟು ನಾಗರಿಕತೆಗಳು, ಜನಪದಗಳು: ಮಗಧ ರಾಜ್ಯ, ಪ್ರದ್ಯೋತ, ಹರ್ಯಂಕ, ಶಿಶುನಾಗ, ನಂದ, ಮೌರ್ಯರು. ಈಗ ಬರ್ತೀವಿ. ಈ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಮೈಂಡ್ ಮ್ಯಾಪನ್ನು ನೀವು ಸ್ವಲ್ಪ ಗ್ಲಾನ್ಸ್ ಮಾಡಿ ಸ್ನೇಹಿತರೆ. ಈ ಹರ್ಯಂಕ ಡೈನೆಸ್ಟಿಯಲ್ಲಿ ಬಿಂದುಸಾರ, ಅಜಾತಶತ್ರು ಮತ್ತು ಉದಯನ್ನ ಕಾಲ. ಈ ಬಿಂಬಿಸಾರನ ಕಾಲದಲ್ಲೇ ನಮಗೆ ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ, ಬದಲಾವಣೆಗಳಾಗ್ತಾ ಹೋಗುತ್ತೆ, ಯೂನಿಟರಿ ವ್ಯವಸ್ಥೆಗಳು ಡೆವಲಪ್ಮೆಂಟ್ ಆಗ್ತಾ ಹೋಯಿತು. ಅಜಾತಶತ್ರು ಅದನ್ನು ಇನ್ನಷ್ಟು ಬಲಗೊಳಿಸಿದ, ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ದ, ನೀತಿಯಲ್ಲಿ ಏಕರೂಪತೆಯನ್ನು ತರೋದಕ್ಕೆ ಅವನು ಟ್ರೈ ಮಾಡ್ದ. ಉದಯನ್ ಇದಕ್ಕೊಂದು ಹೊಸ ಬೆಳಕನ್ನು ನೀಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವಾಗ ಹರ್ಯಂಕದ ನಂತರ ಏನು ಇಲ್ಲಿ ಶಿಶುನಾಗ ವ್ಯವಸ್ಥೆ ಅಂತ ಏನು ಕರಿತೀವಿ, ಆ ಶಿಶುನಾಗನ ವ್ಯವಸ್ಥೆಯನ್ನು ನೀವು ಯಾಕೆ ಓದಬೇಕು ಅಂದರೆ ಇಲ್ಲಿ ಬರೋ ಶ್ರೇಷ್ಠ ದೊರೆನೇ ಕಾಲಾಶೋಕ. ಈ ಕಾಲಾಶೋಕನ ಕಾಲದಲ್ಲಿ ನಡೆದದ್ದೇ ಎರಡನೇ ಬೌದ್ಧ ಸಮ್ಮೇಳನ. ಆ ಎರಡನೇ ಬೌದ್ಧ ಸಮ್ಮೇಳನದ ಬಗ್ಗೆ ಓದಬೇಕು ಅಂದರೆ ಈ ಶಿಶುನಾಗ ಅಥವಾ ಶಿಶುಂಗ ಅಂತಲೂ ಕರೆಯುವಂಥ ಈ ಡೈನೆಸ್ಟಿ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಆನಂತರ ನಿಮಗೆ ನಂದ ಡೈನೆಸ್ಟಿಯಲ್ಲಿ ಮಹಾಪದ್ಮಾನಂದನಿಂದ ಧನನಂದನವರೆಗೆ ಇಷ್ಟೊಂದು ಬೃಹದಾಕಾರದ ನಂದ ಡೈನೆಸ್ಟಿ ಹೇಗೆ ಬೆಳೀತು ಅನ್ನೋದನ್ನು ಕೂಡ ನೀವು ಇತಿಹಾಸದಲ್ಲಿ ಓದಬೇಕು. ಭಾಳಷ್ಟು ಜನ ನಂದ ಡೈನೆಸ್ಟಿಯನ್ನು ಓದೋದೇ ಇಲ್ಲ ಮತ್ತು ಈ ಒಂದು ಕಾಲಾಶೋಕನ ಆಡಳಿತವನ್ನು ಓದಲ್ಲ. ಈ ಓದದೇ ಇರೋದ್ರಿಂದನೇ ಈ ಮೌರ್ಯರು ಹೇಗೆ ಇಂಪ್ಲಿಮೆಂಟೇಷನ್ಸ್ ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆ ನಮಗೆ ಆ ಲಾಂಗ್ ಗ್ಯಾಪ್ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ಕಾಲಾಶೋಕನ ಬಗ್ಗೆ ಓದ್ಕೊಳ್ಳಿ. ಮಹಾಪದ್ಮಾನನಿಂದ ಧನನಂದ ಹೇಗೆ ಬಂದ, ಈ ಧನನಂದನನ್ನು ಯಾಕೆ ತುಚ್ಛ ಕುಲದವನು ಅಂತ ಕರೆದ್ರು, ಯಾಕೆ ಚಂದ್ರಗುಪ್ತ ಮತ್ತು ಚಾಣಕ್ಯನಿಗೆ ಅವಮಾನ ಆಯಿತು, ಹೇಗೆ ಇದನ್ನು ಅಸ್ತಿತ್ವಕ್ಕೆ ತಂದರು ಅನ್ನೋದನ್ನು ನಾವಿಲ್ಲಿ ಓದ್ತೀವಿ. ಉತ್ತರದ ಅಯೋಧ್ಯದಿಂದ, ಪಾಟಲಿಪುತ್ರದಿಂದ ತಾಮ್ರಪರ್ಣಿಯ ಸಾಮ್ರಾಜ್ಯದ ಕಲ್ಪನೆ ಭಾರತದಲ್ಲಿ ಕ್ರಿಸ್ತಪೂರ್ವದ ಕಾಲದಲ್ಲೇ ಇತ್ತು. ಅಂಥ ಕ್ರಿಸ್ತಪೂರ್ವ ಕಾಲದಲ್ಲಿ ಬಂದಾಗಲೇ ನಮ್ಮ ತಲೆನಲ್ಲಿ ಬರೋದು ಮೌರ್ಯ ಸಾಮ್ರಾಜ್ಯದ ಉಗಮದ ಬಗ್ಗೆ. ಭಾಳಷ್ಟು ಜನ ಭಾಳಷ್ಟು ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗಾದರೆ ಮೌರ್ಯರು ಯಾರು? ನಂದರಲ್ಲಿ ಧನನಂದನನ್ನು ತುಚ್ಛ ಕುಲ ಅಂತೇಳಿ ಅಲ್ಲಿನ ಸಾಮ್ರಾಜ್ಯದ ಜನರು ಅವ್ರನ್ನ ವಿರೋಧಿಸೋದಾದರೆ,
ಮೌರ್ಯರ ಚಂದ್ರಗುಪ್ತನನ್ನು ಹೇಗೆ ಒಪ್ಕೊಂಡ್ರು, ಹಾಗಾದರೆ ಇವನು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾದರೆ ಮೌರ್ಯರು ಪುರೋಹಿತರೇ, ಕ್ಷತ್ರಿಯ ಕುಲದವರೇ, ವೈಶ್ಯರೇ, ಶೂದ್ರರೇ ಅಥವಾ ಬೌದ್ಧ ಕುಲದವರೇ, ಜೈನರೇ ಅನ್ನುವಂಥ ಪ್ರಭಾವ ಬರುತ್ತೆ. ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂದರೆ ಈ ಸಾಮ್ರಾಜ್ಯದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಗೊತ್ತಿರಬೇಕು. ಬನ್ನಿ, ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಅಧ್ಯಯನ ಮಾಡಬೇಕು ಅಂದರೆ ನಿಮಗೆ ಕೆಲವು ಪ್ರಾಕ್ತನ ಶಾಸ್ತ್ರಾಧಾರಗಳು ಮತ್ತು ಸಾಹಿತ್ಯ ಆಧಾರಗಳು ಇದು ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತವೆ. ಸ್ನೇಹಿತರೆ, ಪ್ರಾಕ್ತನ ಆಧಾರಗಳಲ್ಲಿ ಮೌರ್ಯ ಸಾಮ್ರಾಜ್ಯಕ್ಕೆ ಒಂದು ಗಟ್ಟಿಯಾದಂಥ ನೆಲೆಯನ್ನು ಕೊಟ್ಟುಬಿಟ್ಟು ಇದು ಬೆಳೆದ ರೀತಿಯನ್ನು ಎಕ್ಸ್ಪ್ಲೈನ್ ಮಾಡೋದೇ ಶಿಲಾಶಾಸನಗಳು, ಕಲೆ ಮತ್ತು ವಾಸ್ತುಶಿಲ್ಪಗಳು, ಈ ಕಾಲದ ನಾಣ್ಯ ಸಂಸ್ಕೃತಿ ಮತ್ತು ಕೆಲವು ಉತ್ಖನನಗಳು ನಿಮಗೆ ಇಲ್ಲಿನ ಆಧಾರಗಳನ್ನು ಕೊಡುತ್ತೆ. ಇನ್ನು ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಆಧಾರಗಳು ಮತ್ತು ವಿದೇಶೀಯ ಸಾಹಿತ್ಯ ಆಧಾರಗಳು ಕೂಡ ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತವೆ. ಹಾಗಾದರೆ ಶಿಲಾಶಾಸನಗಳ ವಿಂಗಡಣೆಗೆ ಬರೋಣ. ಶಿಲಾಶಾಸನಗಳನ್ನು ಮೌರ್ಯ ಸಾಮ್ರಾಜ್ಯದಲ್ಲಿ ಓದುವಾಗ ನೀವು ಅಶೋಕನನ್ನು ಒಂದು ಮೈನ್ ಪಿಲ್ಲರ್ ಆಗಿ ಇಟ್ಕೊಂಡ್ರೆ, ಅಶೋಕನಿಗಿಂತ ಮೊದಲು ಇದ್ದ ಶಾಸನಗಳು, ಅಶೋಕನ ಶಾಸನಗಳು, ಅಶೋಕನ ನಂತರದ ಶಾಸನಗಳು ಅಂತ 3 ಪಾರ್ಟ್ಸ್ ಮಾಡ್ಕೊಳ್ತೀವಿ. ಅಶೋಕನಿಗಿಂತ ಮೊದಲೇ ಭಾರತದಲ್ಲಿ ಶಾಸನಗಳಿತ್ತು. ಹಾಗಾಗಿ ಕೆಲವರೆಲ್ಲ ಬರೆಯುವಾಗ ಅಥವಾ ಓದುವಾಗ ಒಂದು ಸಣ್ಣ ಮಿಸ್ಟೇಕ್ ಮಾಡ್ತೀರಿ. ಶಾಸನಗಳ ಪಿತಾಮಹ ಅಂತ ಓದ್ತೀರಿ. ಶಾಸನಗಳ ಪಿತಾಮಹ ಅಂತ ಅಶೋಕನನ್ನು ಕರಿಬಾರ್ದು, ಅವನನ್ನು ಶಿಲಾಶಾಸನಗಳ ಅಂತ ಕೂಡ ಸೇರಿಸ್ಕೋಬೇಕು. ಶಿಲೆಗಳ ಮೇಲೆ ಶಾಸನಗಳನ್ನು ಬರೆಯುವ ಕಲ್ಪನೆಗಳು ಶುರುವಾಗಿದ್ದು ಅವನ ಕಾಲದಿಂದ. ಬಟ್ ಅದಕ್ಕಿಂತ ಮುಂಚೆನೂ ಶಾಸನಗಳಿತ್ತು. ಅಶೋಕನಿಗಿಂತ ಮೊದಲಿನ ಶಾಸನಗಳು, ಅಶೋಕನ ನಂತರದ ಶಾಸನಗಳು ಮತ್ತು ಅಶೋಕನ ಶಾಸನಗಳ ಬಗ್ಗೆನೂ ಕೂಡ ಸ್ಪಷ್ಟವಾಗಿ ಗೊತ್ತಿರಬೇಕಾಗತ್ತೆ. ಹಾಗಾಗಿ ಅಶೋಕನಿಗಿಂತ ಮುಂಚೆ ಇರುವ ಶಾಸನಗಳು ಯಾವುದು ಅನ್ನುವಂಥ ನಿಮ್ಮ ಪ್ರಶ್ನೆ ಬಂದರೆ ಅದರಲ್ಲಿ ಸುಗೌರ ಶಾಸನ ಮತ್ತು ಮಹಾಸ್ಥಾನ ಶಾಸನ. ಚಂದ್ರಗುಪ್ತ ಮೌರ್ಯನಿಗೆ ಕಾಲದಲ್ಲಿ ರಚನೆಯಾದಂಥ 2 ಶಾಸನಗಳಿದೆ. ಒಂದು ಸೊಗೌರ ಶಾಸನ, ಮತ್ತೊಂದು ಮಹಾಸ್ಥಾನ ಶಾಸನ. ಈ ಸೊಗೌರ ಶಾಸನ ಸಿಕ್ಕಿದ್ದು ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ ಜಿಲ್ಲೆಯಲ್ಲಿ. ಇದನ್ನು ಯಾವಾಗಲೂ ಕೂಡ ಹೇಳ್ತಾರೆ ಒಂದು ತಾಮ್ರಪಟ ಶಾಸನ ಆಗಿತ್ತು ಅಂತ. ಮೂಲತಃ ಇದು 4 ಸಾಲುಗಳನ್ನು ಹೊಂದಿರತಕ್ಕಂಥ ಶಾಸನವಾದರೂ ಕೂಡ ಪ್ರಾಕೃತ ಭಾಷೆಯನ್ನು ಈ ಶಾಸನದಲ್ಲಿ ಬಳಸಲಾಗಿದೆ. ಈ ಶಾಸನ ಏನು ಎಕ್ಸ್ಪ್ಲೈನ್ ಮಾಡುತ್ತೆ ಅಂತಂದರೆ, ಆ ಕಾಲಕ್ಕೆ ಈ ಪ್ರದೇಶಗಳು ಅನುಭವಿಸಿದಂತಹ ಪ್ರವಾಹವನ್ನು ಇವು ವಿವರಣೆ ಮಾಡ್ತವೆ. ಆ ಕಾಲದಲ್ಲಿ ಚಂದ್ರಗುಪ್ತ ಮಾಡಿದಂಥ ಕೆಲವು ಮುಖ್ಯ ಡೆವಲಪ್ಮೆಂಟ್ಸ್ಗಳನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡುತ್ತೆ. ಇನ್ನು ಮಹಾಸ್ಥಾನ ಶಾಸನ, ಇದು ಉತ್ತರ ಪ್ರದೇಶದ ಬೋಗ್ರಾದಲ್ಲಿ ಸಿಕ್ಕಂಥ ಶಾಸನ. ಇದು ಬ್ರಾಹ್ಮ್ಯ ಲಿಪಿಯಲ್ಲೇ ಬರೆಯಲ್ಪಟ್ಟಿದೆ. ಈ 2 ಶಾಸನಗಳು ಕೊಡೋದು ಒಂದೇ ರೀತಿ ಮಾಹಿತಿ. ಅದು ಪ್ರವಾಹದ ಭೀತಿಯ ಬಗ್ಗೆ ಜನರಿಗೆ ಇದ್ದಂಥ ವಿಚಾರಗಳನ್ನು ಹೇಳುತ್ತೆ. ಇನ್ನು ಅಶೋಕನ ಶಾಸನಗಳಿಗೆ ಬಂದರೆ ಪ್ರಮುಖ ಶಾಸನಗಳಿದೆ, ಸಾಮಾನ್ಯ ಶಿಲಾಶಾಸನಗಳು ಕೂಡ ಇದೆ. ಮೈನ್ ಎಡಿಕ್ಟ್ಸ್ ಅಂತಲೂ ಕೂಡ ಇವುಗಳನ್ನು ಕರಿತೀವಿ. ಇನ್ನು ಪಿಲ್ಲರ್ ಎಡಿಕ್ಟ್ಸ್ ಅಂತೀವಿ ಅಂದರೆ ಸ್ತಂಭ ಶಾಸನಗಳಿದೆ, ಗುಹಾಂತರ ಶಾಸನಗಳಿದೆ, ಕಳಿಂಗ ಶಾಸನಗಳಿದೆ, ಪ್ರಶಸ್ತಿ ಶಾಸನಗಳು ಅಂತಲೂ ಕೂಡ ಕರೀತಾರೆ. ಈ ಥರದ ಅನೇಕ ಶಾಸನಗಳು ಅಶೋಕನ ಬಗ್ಗೆ ಇದೆ. ಹಾಗಾದರೆ ಅಶೋಕನ ನಂತರದ ಯಾವ ಶಾಸನಗಳು ಮೌರ್ಯರ ಬಗ್ಗೆ ಹೇಳುತ್ತೆ ಅಂತಂದರೆ, ಒಂದು ತಕ್ಷಶಿಲಾ ಶಾಸನ ಹೇಳುತ್ತೆ, ಲಂಪಾಕ ಶಾಸನ ಹೇಳುತ್ತೆ, ಜುನಾಗಢ ಶಾಸನ ಹೇಳುತ್ತೆ, ನಾಗಾರ್ಜುನೀಯ ಅಥವಾ ಬಿಹಾರದ ಬಾರಾಬರ್ ಬೆಟ್ಟಗಳ ಶಾಸನ ಕೂಡ ಅಶೋಕನ ನಂತರ ರಚನೆಯಾದರೂ ಕೂಡ ಇವು ಮೌರ್ಯ ಸಾಮ್ರಾಜ್ಯದ ವಿವರಣೆಗಳನ್ನು ನಮಗೆ ಕೊಡ್ತವೆ. ಇದಿಷ್ಟು ಶಾಸನಗಳ ವಿಂಗಡಣೆಗಳಾದರೆ, ಇನ್ನು ದೇಶೀಯ ಸಾಹಿತ್ಯ ಆಧಾರಗಳು ಮೌರ್ಯರ ಬಗ್ಗೆ ತುಂಬಾ ಎಕ್ಸ್ಪ್ಲೈನ್ ಮಾಡ್ತವೆ. ಯಾವ್ಯಾವು? ದೇಶೀಯ ಸಾಹಿತ್ಯ ಆಧಾರಗಳಲ್ಲಿ ಅತಿ ಪ್ರಮುಖವಾದಂತಹ ಸಾಹಿತ್ಯಗಳು ಅಂದರೆ ವೇದಗಳ ನಂತರ ಅತಿ ಹೆಚ್ಚು ಮೌಲ್ಯಯುತವಾಗಿರ್ತಕ್ಕಂಥವು ಅಂದರೆ ಪುರಾಣಗಳು ಅಂತ ಕರಿತೀವಿ. ಮೌರ್ಯರ ಕಾಲದ ರಾಜರ ಸಂಪೂರ್ಣ ಕಾಲಾನುಕ್ರಮಣಿಕೆ ಇವತ್ತು ನಮಗೆ ಸಿಕ್ಕಿದೆ ಅಂದರೆ ಅದು ಪುರಾಣಗಳಲ್ಲಿ ಕೊಟ್ಟಂಥ ಮಾಹಿತಿಗಳ ಆಧಾರದ ಮೇಲೆನೆ. ಅದಾದ ನಂತರ ವಿಶಾಖದತ್ತನ ಮುದ್ರಾ ರಾಕ್ಷಸ ಬರುತ್ತೆ. ಗುಪ್ತರ ಕಾಲಕ್ಕೆ ರಚನೆಯಾದರೂ ಕೂಡ ಇದು ಮೌರ್ಯರ ಸಂಪೂರ್ಣ ಕಥೆಯನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಚಾಣಕ್ಯ ನಡೆಸಿದಂತಹ ಪಿತ್ತೂರಿ ಅಂತ ಹೇಳಂಗಿಲ್ಲ, ಒಂದು ದುಷ್ಟ ಆಡಳಿತ ವ್ಯವಸ್ಥೆಯನ್ನು ಕೊನೆಗೊಳಿಸಿದ ಅಂತ ಹೇಳ್ಬೋದು. ಹಾಗಾಗಿ ಚಾಣಕ್ಯನ ಒಂದು ಹೋರಾಟ, ಚಂದ್ರಗುಪ್ತನನ್ನು ಅಧಿಕಾರಕ್ಕೆ ತರೋದಕ್ಕೆ ಅವನು ನಡೆಸಿದಂತಹ ಕ್ರಮಗಳ ಬಗ್ಗೆ,
ಸಂಪೂರ್ಣ ಚಂದ್ರಗುಪ್ತನ ಅಧಿಕಾರ ಸ್ವೀಕರಣೆ ಮತ್ತು ಆಡಳಿತವನ್ನು ವಿವರಣೆ ಮಾಡುವ ಕೃತಿಯೇ ವಿಶಾಖದತ್ತನ ಮುದ್ರಾ ರಾಕ್ಷಸ. ಇನ್ನು ಪತಂಜಲಿಯ ಮಹಾಭಾಷ್ಯ ಇದೆ. ಮೌರ್ಯರ ಕೊನೆಯ ಕಾಲದ ಸಾಮಾಜಿಕ ಮತ್ತು ರಾಜಕೀಯ ಜೀವನದ ಅಂಶಗಳನ್ನು ತಿಳ್ಕೊಳ್ಬೇಕು ಅಂತಂದರೆ ಪತಂಜಲಿ ಮಹರ್ಷಿಯ ಮಹಾಭಾಷ್ಯ ಕೃತಿ ಕೂಡ ನಮಗದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ಇನ್ನು ಕಾಳಿದಾಸನ ವಿಚಾರದಲ್ಲಿ ಮಾಳವಿಕಾಗ್ನಿ ಮಿತ್ರ ಅಂತ ಕೃತಿ ಇದೆ. ಪುಷ್ಯಮಿತ್ರ ಶೃಂಗ ಮೌರ್ಯರ ಕೊನೆಯ ದೊರೆ ಬೃಹದ್ರಥನನ್ನು ಹೇಗೆ ಕೊಂದ, ಯಾಕೆ ಕೊಂದ, ಹೇಗೆ ಮೌರ್ಯರ ಅವನತಿಯಾಗಿ ಶುಂಗ ಡೈನೆಸ್ಟಿ ಇಲ್ಲಿ ತನ್ನ ಆಡಳಿತವನ್ನು ಮಾಡ್ತು ಅಂತೇಳಿ ಎಕ್ಸ್ಪ್ಲೈನ್ ಮಾಡೋ ಗುಪ್ತರ ಕಾಲದ ಕೃತಿನೇ ಕಾಳಿದಾಸನ ಮಾಳವಿಕಾಗ್ನಿ ಮಿತ್ರ. ಆದರೆ ಹೇಳೋದು ಮಾತ್ರ ಮೌರ್ಯ ಕಾಲದ ಸ್ಟೋರಿಯನ್ನು ಹೇಳುತ್ತೆ. ಇನ್ನು ಬಾಣಭಟ್ಟನ ಹರ್ಷಚರಿತ ಬರ್ತೀವಿ. ನಿಮಗೆ ಗೊತ್ತಿದೆ, ಪುಷ್ಯಮಿತ್ರ ಪುಷ್ಯಗುಪ್ತರಿಂದ ಆರಂಭಗೊಂಡ ವರ್ಧನ ಡೈನೆಸ್ಟಿನಲ್ಲಿ ಬರುವಂಥ ಬಾಣಭಟ್ಟ ಹರ್ಷಚರಿತವನ್ನು ಬರೀತಾನೆ. ಆದರೆ ಎಕ್ಸ್ಪ್ಲೈನ್ ಎಲ್ಲಿದು ಮಾಡ್ತಾನೆ ಅಂದರೆ, ಪುಷ್ಯಮಿತ್ರ ಶುಂಗ ಹೇಗೆ ಮೌರ್ಯ ಸಾಮ್ರಾಜ್ಯದಲ್ಲಿ ಸೇನಾಧಿಪತಿಯಾಗಿದ್ದರೂ ಕೂಡ ಈ ಮೌರ್ಯ ಸಾಮ್ರಾಜ್ಯದ ದೊರೆ ಬೃಹದ್ರಥನನ್ನು ತನ್ನ ವೈದಿಕ ಸಂಸ್ಕೃತಿಯನ್ನು ಈ ಬೃಹದ್ರಥ ವಿರೋಧಿಸಿದ ಅನ್ನೋ ಕಾರಣಕ್ಕಾಗಿ ಬೌದ್ಧ ಧರ್ಮವನ್ನು ಅತ್ಯುನ್ನತ ಸ್ಥಿತಿಗೆ ತರ್ತಾ ಇದ್ದಾರೆ, ವೈದಿಕ ಮತ್ತು ಹಿಂದೂ ಸಂಸ್ಕೃತಿಯನ್ನು ಕೆಳಮಟ್ಟಕ್ಕೆ ತಳ್ತಾ ಇದ್ದಾರೆ ಅನ್ನೋ ಮನೋಭಾವನೆಯನ್ನು ಇಟ್ಕೊಂಡ ಪುಷ್ಯಮಿತ್ರ ಶುಂಗ ಬೃಹದ್ರಥನನ್ನು ಕೊಲ್ತಾನೆ. ಆ ಕೊಂದ ಕಥೆಯನ್ನು ಎಕ್ಸ್ಪ್ಲೈನ್ ಮಾಡುತ್ತೆ ಬಾಣಭಟ್ಟನ ಹರ್ಷಚರಿತ. ಕಲ್ಲಣನ ರಾಜತರಂಗಿಣಿ ಕಾಶ್ಮೀರದ ಇತಿಹಾಸವನ್ನು ಹೇಳುತ್ತೆ. ಹೇಗೆ ಕಾಶ್ಮೀರದ ನಗರ ನಿರ್ಮಾಣ ಆಯಿತು, ಶ್ರೀನಗರದ ನಗರ ನಿರ್ಮಾಣದ ಹಿಂದೆ ಮೌರ್ಯರು ಯಾವ ರೀತಿ ಕ್ರಮಗಳನ್ನು ಕೈಗೊಂಡ್ರು ಅನ್ನೋದ್ರ ಬಗ್ಗೆನೂ ಕೂಡ ಕಲ್ಲಣನ ರಾಜತರಂಗಿಣಿ ಹೇಳುತ್ತೆ. ಇನ್ನು ಬುದ್ಧನ ಜಾತಕ ಕಥೆಗಳು ಕೂಡ ಮೌರ್ಯರ ಸಾಮಾಜಿಕ ಜೀವನಗಳನ್ನು ವಿವರಣೆ ಮಾಡುತ್ತೆ. ಸ್ನೇಹಿತರೆ, ಬೌದ್ಧ ಸಾಹಿತ್ಯದ ದಿಗನಿಕಾಯ ಕೃತಿ ಇದು ಕೂಡ ಬೌದ್ಧರ ದಿಗನಿಕಾಯ ಕೃತಿನಲ್ಲಿ ಮೌರ್ಯರ ರಾಜ್ಯತ್ವ ಸಿದ್ಧಾಂತಗಳನ್ನು ವಿವರಣೆ ಮಾಡಿದೆ. ಬಹಳ ಸುಂದರವಾದ ಕೃತಿ ಕೂಡ ಹೌದಿದು. ಇನ್ನು ಜೈನ ಸಾಹಿತ್ಯದ ಕೃತಿಗಳಿಗೆ ಬರ್ತೀನಿ. ಭದ್ರಬಾಹುವಿನ ಕಲ್ಪಸೂತ್ರ ಇರ್ಬೋದು, ಹೇಮಚಂದ್ರನ ಪರಿಶಿಷ್ಟ ಪರ್ವನ್, ಸಾವಿತ್ರಾವಳಿ ಚರಿತ್ರ ಮತ್ತು ತಪವರ್ವನ್ ಅಂತ ಕರಿತೀವಿ. ಪರಿಶಿಷ್ಟ ಪರ್ವನ್, ಸಾವಿತ್ರಾವಳಿ ಮತ್ತು ತಪವರ್ಮನ್ ಅಂತ ಕೃತಿಗಳೇನಿದ್ದಾವೆ ಇವು ಮೌರ್ಯರ ರಾಜಕೀಯ ಇತಿಹಾಸದ ಜೊತೆಗೆ ಚಾಣಕ್ಯ ತಂದಂಥ ಪ್ರಮುಖ ಆಡಳಿತ ನೀತಿಗಳು ಮತ್ತು ರಾಜನೀತಿ ಸೂತ್ರಗಳನ್ನು ಒಬ್ಬ ರಾಜ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಗ್ರ್ಯಾಂಡಾಗಿ ವಿವರಣೆ ಮಾಡ್ತವೆ ಯಾವುವು ಜೈನ ಸಾಹಿತ್ಯದ ಕೃತಿಗಳು. ಇನ್ನು ತಮಿಳು ಸಾಹಿತ್ಯವೂ ಕೂಡ ಏನು ಹಿಂದೆ ಬಿದ್ದಿಲ್ಲ. ಯಾಕೆಂದ್ರೆ ನಿಮ್ಗೆ ಹೇಳಿದೆ ಸಂಗಮ್ ಸಾಹಿತ್ಯ ಈ ಕಾಲದಲ್ಲಿ ನಡೀತಾ ಇತ್ತು. ಹಾಗಾಗಿ ಸಂಗಮ್ ಕಾಲದ ಅತಿ ಪ್ರಮುಖವಾದಂಥ ಮಾಮುಲಾನರ್ ಮತ್ತು ಪರನಾರ್ ಅನ್ನುವಂತಹ ಕೃತಿಗಳು ಮೌರ್ಯರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ವಿವರಣೆಯನ್ನು ಕೊಡ್ತವೆ. ಯಾಕೆ ಅಂದರೆ ಇವರ ಈ ಸಾಮ್ರಾಜ್ಯದ ಉತ್ತರದಲ್ಲಿ ಇದ್ದಂತೆ ಮೌರ್ಯರಾದರೆ ದಕ್ಷಿಣ ಭಾರತದಲ್ಲಿ ಅವಾಗಿದ್ದದ್ದೇ ಈ ಸಂಗಮ್ ಕುಲ. ನೆಕ್ಸ್ಟ್ ಬರ್ತೀವಿ. ನಮಗೂ ನಿಮಗೂ ಬಹಳಷ್ಟು ಈ ಮೌರ್ಯರ ಬಗ್ಗೆ ಮಾತಾಡುವಾಗ ಒಬ್ಬದೇ ಒಂದು ವ್ಯಕ್ತಿಯ ಬಗ್ಗೆ ಕಾನ್ಸಂಟ್ರೇಷನ್ ಬರುತ್ತೆ. ಅದು ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ. 3ನೇ ಶತಮಾನದ ಅತ್ಯಂತ ಪ್ರಮುಖ ರಾಜಕೀಯ ಆಡಳಿತ ಕೃತಿ ಒಂದು ಯಾವುದು ಅಂದರೆ ಅದು ಕೌಟಿಲ್ಯನ ಅರ್ಥಶಾಸ್ತ್ರ. ಮೈಸೂರಿನ ಆರ್ ಶ್ಯಾಮಶಾಸ್ತ್ರಿಗಳು ಪಟ್ಟ ಶ್ರಮ ಇವತ್ತೊಂದು ದೊಡ್ಡ ಡೈನೆಸ್ಟಿಯನ್ನು ನಾವು ಕಲಿಯೋದಕ್ಕೆ ಸಾಧ್ಯ ಆಯಿತು. 1905ರಲ್ಲಿ ಶ್ಯಾಮಶಾಸ್ತ್ರಿಗಳು ರಚನೆ ಮಾಡಿಕೊಟ್ಟಂತಹ ಈ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರದ ಪುನರ್ರಚನೆ ನಮಗೂ ನಿಮಗೂ ಮೌರ್ಯ ಸಾಮ್ರಾಜ್ಯದ ಕಲ್ಪನೆಗಳನ್ನು ತಂತು. ಏಕತೆಯ ಭಾವನೆಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತು, ರಾಷ್ಟ್ರೀಯತೆ ಕಲ್ಪನೆಗಳನ್ನು ಜಾಗೃತಿಗೊಳಿಸ್ತು. ಇವತ್ತು ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವನೆಯನ್ನು ಸೃಷ್ಟಿ ಮಾಡ್ತು. ಇನ್ನು 1909ರಲ್ಲಿ ಈ ಕೃತಿ ಪ್ರಕಟ ಆಗತ್ತೆ. 1915ಗೆ ಈ ಕೃತಿಯನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಒಟ್ಟು ಕೌಟಿಲ್ಯನ ಅರ್ಥಶಾಸ್ತ್ರದ 15 ಪುಸ್ತಕಗಳನ್ನು ಇವರು ರೆಡಿ ಮಾಡ್ತಾರೆ. 150 ಅಧಿಕರಣಗಳು ಅದರ ಪಾರ್ಟ್ಸ್ಗಳಿದ್ದಾವೆ. 180 ಪ್ರಕರಣಗಳಿದೆ, ಅಂದರೆ ಸಬ್ ಪಾರ್ಟ್ಸ್ಗಳು ಕೂಡ ಇದರಲ್ಲಿ ಕಂಡು ಬರ್ತವೆ. ಇನ್ನು ವಿದೇಶಿ ಸಾಹಿತ್ಯ ಆಧಾರಗಳಿಗೆ ಬರೋಣ ಸ್ನೇಹಿತರೆ. ವಿದೇಶಿ ಸಾಹಿತ್ಯ ಆಧಾರಗಳಲ್ಲಿ ವೆರಿ ಫೇಮಸ್ ಅಂದರೆ ಮೆಗಾಸ್ತಾನಿಸನ ಇಂಡಿಕಾ ಕೃತಿ. ಯಾರು ಮೆಗಾಸ್ತಾನಿಸ್ ನೆನ್ಪಿಟ್ಕೊಳ್ಳಿ, ಈತ ಸೆಲ್ಯೂಕಸ್ ನಿಕೇಟರ್
ಜೊತೆ ಚಂದ್ರಗುಪ್ತ ಮೌರ್ಯ ಯಾವಾಗ ಯುದ್ಧ ಮಾಡಿ ಸೋಲ್ತಾರೋ, ಈ ಸೋತ ಸೆಲ್ಯೂಕಸ್ ನಿಕೇಟರ್ ತನ್ನ ಮಗಳಾಗಿರ್ತಕ್ಕಂಥ ಹೆಲೆನಾಳನ್ನು ಚಂದ್ರಗುಪ್ತನಿಗೆ ಮದುವೆ ಮಾಡಿಕೊಡ್ತಾನೆ. ಆ ಹೆಲೆನಾಳ ಜೊತೆಗೆ ಮೌರ್ಯ ಸಾಮ್ರಾಜ್ಯಕ್ಕೆ ಎಂಟ್ರಿ ಆದವನೇ ಈ ಮೆಗಾಸ್ಥಾನಿಸ್. ಹಾಗಾಗಿ ಮೆಗಾಸ್ಥಾನಿಸ್ ಸೆಲ್ಯೂಕಸ್ ನಿಕೇಟರ್ನ ರಾಯಭಾರಿಯಾಗಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದವನು. ಹಾಗೆ ಬಂದವನು ಪಾಟಲಿಪುತ್ರದ ನಗರದ ಅತಿ ಚಂದದ ವಿವರಣೆ ಕೊಡ್ತಾನೆ. ಪಾಟಲಿಪುತ್ರವನ್ನು ಏನು 5x6 ಅಂತ ಕರಿತೀವಿ, ಅಂದರೆ 6 ಮಂಡಳಿಗಳು, 5 ಜನ ಸದಸ್ಯರು, ಈ ಥರ 30 ಜನರು ಒಂದು ನಗರವನ್ನು ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ರು ಅನ್ನೋದನ್ನು ಸಂಪೂರ್ಣವಾಗಿ ವಿವರಣೆ ಮಾಡಿರುವಂಥ ಒಂದು ಕೃತಿ ಅಂದರೆ ಅದು ಮೆಗಾಸ್ಥಾನಿಸ್ನ ಇಂಡಿಕಾ. ಆದರೆ ನಮ್ಮ ತಲೆಯಲ್ಲಿ ಬರುತ್ತೆ, ವಾವ್, ಈ ಕೃತಿ ಹೇಗಿರ್ಬೋದು ಅಂತ. ಬಟ್ ಸ್ನೇಹಿತರ ನೆನಪಿರಲಿ, ಮೆಗಾಸ್ಥಾನಿಸ್ನ ಇಂಡಿಕಾ ಕೃತಿ ನಮ್ಮಲ್ಲಿಲ್ಲ. ಮೂಲ ಕೃತಿ ಇಲ್ಲಿ ಎಲ್ಲೂ ಕೂಡ ಅದರ ಪ್ರತಿಗಳು ಲಭ್ಯನೇ ಇಲ್ಲ. ಮತ್ತು ನೀವು ಹೇಗೆ ಹೇಳ್ತೀರಾ ಅಂದರೆ ಸ್ಟ್ರಾಬೋ, ಡೆಡೋರಸ್, ಅರೈನ್ ಮತ್ತು ಪ್ಲೀನಿ ಅಂತ ಈ 4 ಬರಹಗಾರರು ತಮ್ಮ ತಮ್ಮ ಕೃತಿಗಳಲ್ಲಿ ಮೆಗಾಸ್ಥಾನಿಸ್ ತನ್ನ ಇಂಡಿಕಾ ಕೃತಿಯಲ್ಲಿ ಹೀಗೆ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಅಂತ ಹೇಳಿ ಬರೆದಿರುವ ಬರಹಗಳ ಆಧಾರದ ಮೇಲೇ ಮೆಗಾಸ್ಥಾನಿಸ್ ಒಂದು ಇಂಡಿಕಾ ಅಂತ ಕೃತಿ ಇತ್ತು. ಅದರಲ್ಲಿ ಪಾಟಲಿಪುತ್ರದ ವಿವರಣೆ ಹೀಗಿತ್ತು ಅಂಥೇಳಿ ನಾವಿವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಆದರೆ ಮೂಲ ಕೃತಿ ಮಾತ್ರ ಇಂಡಿಕಾ ಲಭ್ಯ ಇಲ್ಲ. ಸ್ನೇಹಿತರ, ಜಸ್ಟಿನ್ ಮತ್ತು ಪ್ಲುಟಾರ್ಕ್ನ ಬರಹಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಜಸ್ಟಿನ್ ಮತ್ತು ಪ್ಲುಟಾರ್ಕ್ನ ಬರಹಗಳು ಅಲೆಕ್ಸಾಂಡರ್ ಮತ್ತು ಚಂದ್ರಗುಪ್ತನ ಕಾಲದ ಸಮಕಾಲೀನ ಅಂಶಗಳನ್ನು ವಿವರಣೆ ಮಾಡುವಂಥ ಒಂದು ಬರಹಗಳ ಒಂದು ಸಮುಚ್ಚಯ ಸಿಗತ್ತೆ ಅಂದರೆ ಅದು ಜಸ್ಟಿನ್ ಮತ್ತು ಪ್ಲುಟಾರ್ಕಲ್ಲಿ. ಇನ್ನು ಸ್ಟ್ರಾಬೋ ಇದ್ದಾನೆ, ಅರೈನ್ ಇದ್ದಾನೆ, ಜಸ್ಟಿನ್ ಇದ್ದಾರೆ. ಇವರು 3 ಜನರು ಕೂಡ ತಮ್ಮ ಒಂದು ಬರಹಗಳಲ್ಲಿ ಒಂದು ಹೆಸರನ್ನು ಮೆನ್ಷನ್ ಮಾಡ್ತಾರೆ. ಗ್ರೀಕ್ನ ಅಧಿಕಾರಿಗಳ ಜೊತೆ ಭಾರತೀಯ ಅರಸನೊಬ್ಬ ಈ ರೀತಿಯಾಗಿರ್ತಕ್ಕಂತಹ ಹೋರಾಟಗಳನ್ನು ಮಾಡಿದ್ದ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಆದರೆ ಭಾರತೀಯ ಅರಸನ ಹೆಸರನ್ನು ಇವರು ಸ್ಯಾಂಡ್ರೋಕೊಟ್ಟಾಸ್ ಅಂತಕ್ಕಂಥ ಹೆಸರನ್ನು ಬಳಸ್ತಾರೆ. ಸ್ಟ್ರಾಬೋ, ಅರೈನ್ ಮತ್ತು ಜಸ್ಟಿನ್. ಸ್ಯಾಂಡ್ರೋಕೊಟ್ಟಾಸ್ ಅಂದರೆ ಯಾರು ಅಂತ ನಮಗೆ ಆ ಪುಸ್ತಕಗಳನ್ನು ಓದಿದಾಗ, ವರದಿಯನ್ನು ನೋಡುವಾಗ ಅರ್ಥನೇ ಆಗಿರಲಿಲ್ಲ. ಮತ್ತು ಮುಂದೆ ಅಡಿಯಾನಸ್ ಮತ್ತು ಪ್ಲುಟಾರ್ಕ್ ಕೂಡ ತನ್ನ ಬರಹಗಳಲ್ಲಿ ಭಾರತೀಯ ಅರಸನೊಬ್ಬ ಹೇಗೆ ಹೋರಾಟ ಮಾಡ್ದ ಅನ್ನೋದಕ್ಕೆ ಇವರು ಬಳಸಿದ ಪದ ಆಂಡ್ರೋಕೊಟ್ಟಾಸ್ ಅಂತ. ನೋಡಿ, ಈ ಸ್ಯಾಂಡ್ರೋಕೊಟ್ಟಾಸ್ ಯಾರು, ಆಂಡ್ರೋಕೊಟ್ಟಾಸ್ ಯಾರು ಅಂತೇಳಿ ನಮಗೆ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದವರೇ ವಿಲಿಯಂ ಜೋನ್ಸ್ ಅವರು. 1793ರಲ್ಲಿ ಭಾರತೀಯ ಪುರಾತತ್ವ ವಿಚಾರಗಳು ಬಂದಾಗ ಮತ್ತು ಭಾರತದಲ್ಲಿ ಆಧಾರಗಳ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಈ ವಿಲಿಯಂ ಜೋನ್ಸ್ 1793ರಲ್ಲಿ ಸ್ಯಾಂಡ್ರೋಕೊಟ್ಟಾಸ್ ಮತ್ತು ಆಂಡ್ರೋಕೊಟ್ಟಾಸ್ ಅನ್ನೋ ಹೆಸರುಗಳು ಬೇರೆ ಅಲ್ಲ, ಇವೆರಡು ಭಾರತೀಯ ಅರಸನ ಹೆಸರುಗಳೇ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತವೆ. ಹಾಗಾದರೆ ಅದು ಯಾವ ಭಾರತೀಯ ಅರಸ ಅಂತ ನೀವೊಂದು ಕಮೆಂಟಲ್ಲಿ ಹಾಕಿ ತಿಳಿಸಿ ನನಗೆ. ಇನ್ನು ಪ್ಲುಟಾರ್ಕನ ವಿಶೇಷವಾದಂಥ ವಿವರಣೆಗಳನ್ನು ಒಂದು ವಿದೇಶಿ ಸಾಹಿತ್ಯದ ಮೂಲವಾಗಿ ತಗೊಳ್ತೀವಿ. ಕಾರಣ ಇಷ್ಟೇ, ವಿದೇಶಿ ಅರಸನ ಮೂಲದಲ್ಲಿ ಬಹಳಷ್ಟು ಜನರು ಪೂರ್ಣವಾಗಿ ಮೌರ್ಯರ ಕಾಲಗಣನೆಯನ್ನು ಬರೆದಿಲ್ಲ. ಮೌರ್ಯರ ಕಾಲಗಣನೆಯನ್ನು ಕಂಪ್ಲೀಟಾಗಿ ವಿವರಣೆ ಮಾಡಿರುವಂಥ ಏಕೈಕ ವ್ಯಕ್ತಿ ಅಂದರೆ ಅದು ಪ್ಲುಟಾರ್ಕ್. ಹಾಗಾಗಿ ಪ್ಲುಟಾರ್ಕ್ ಮೌರ್ಯರ ಕಾಲಗಣನೆಯನ್ನು ಬರೀತಾರೆ. ಇನ್ನು ಸ್ಟ್ರಾಬೋ ತುಂಬಾ ಇಂಪಾರ್ಟೆಂಟ್. ಯಾಕೆ? ಸ್ಟ್ರಾಬೋನ ಬರಹಗಳಲ್ಲಿ ನಮಗೆ ಸಿಗೋದೇನು, ಚಂದ್ರಗುಪ್ತ ಮೌರ್ಯ ವಿಶೇಷವಾಗಿ ಮಹಿಳಾ ಅಂಗರಕ್ಷಕ ಪಡೆಯನ್ನು ಹೊಂದಿದ್ದ ಅನ್ನುವ ವಿವರಣೆ. ನೀವು ನೋಡಿದ್ದೀರಾ, ಆಧುನಿಕ ಯುಗದಲ್ಲೂ ಕೂಡ ಇದು ಕಂಟಿನ್ಯೂಟಿ ಆಗ್ತಾನೆ ಬಂದಿದೆ. ಈ ಒಂದು ಸಿಸ್ಟಮ್ ಪ್ರಾಚೀನ ಕಾಲದಲ್ಲಿ ಗ್ರೀಕ್ ಅರಸರಿಂದ, ಪರ್ಷಿಯನ್ ಅರಸರಿಂದ ಭಾರತೀಯರ ಮೇಲೆ ಆದಂಥ ಪ್ರಭಾವ ಇದು. ಇಂಥ ಪ್ರಭಾವವನ್ನು ಸ್ಟ್ರಾಬೋ ತನ್ನ ಕೃತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಇನ್ನು ಎರಡನೇ ಚಂದ್ರಗುಪ್ತನ ಕಾಲ ಅಂದರೆ ಗುಪ್ತರ ಕಾಲ, ಆಗ ಭೇಟಿ ನೀಡಿದ ಪಾಹಿಯಾನ್ ತನ್ನ ಗೋಕುಕಿ ಗ್ರಂಥದಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾನೆ. ಇನ್ನು ವರ್ಧನ ಸಾಮ್ರಾಜ್ಯದ ಆಡಳಿತಕ್ಕೆ ಬಂದಂತಹ ಹುಯೆನ್ಸಾಂಗ್ ತನ್ನ ಸಿಯುಕಿ ಗ್ರಂಥದಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನು ಶ್ರೀಲಂಕಾದ 2 ಮಹಾನ್ ಬೌದ್ಧ ಸಾಹಿತ್ಯದ ಕೃತಿಗಳು ದೀಪವಂಶ ಮತ್ತು ಮಹಾವಂಶ ಕೂಡ, ಇವಿಷ್ಟು ವಿದೇಶಿ ಆಧಾರಗಳು ಕೂಡ ನಮ್ಗೆ ಏನು ಮಾಡ್ತವೆ ಅಂತಂದರೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತವೆ.
ಸ್ನೇಹಿತರೆ, ಇನ್ನು ನಾಣ್ಯಗಳ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳಲೇಬೇಕು. ಚಂದ್ರಗುಪ್ತನ ಕಾಲದ ಮತ್ತು ಅಶೋಕನ ಕಾಲದ ನಾಣ್ಯಗಳು ಮೌರ್ಯ ಸಾಮ್ರಾಜ್ಯದ ಕಲಾ ಮತ್ತು ಸಂಸ್ಕೃತಿ ಹೇಗೆ ಡೆವಲಪ್ ಆಯಿತು, ಯಾವುದನ್ನು ಮೂಲ ತತ್ವವನ್ನಾಗಿ ಹೊಂದಿದ್ರು ಅನ್ನೋದನ್ನು ತಿಳಿಸ್ತವೆ ನಾಣ್ಯಗಳು. ಹಾಗಾಗಿ ನಾಣ್ಯಗಳು ಒಂದು ಸಾಮ್ರಾಜ್ಯದ ಅಧ್ಯಯನಕ್ಕೆ ಬಳಸುವ ಅತಿ ಮುಖ್ಯ ಆಧಾರ ಅಂತ ಕರಿತೀವಿ. ಈ ಕಾಲದಲ್ಲಿ ಬೆಳ್ಳಿ ನಾಣ್ಯಗಳು ಬಂದಿದೆ, ಅದನ್ನು ಪಣಗಳು, ಇನ್ನು ತಾಮ್ರದ ನಾಣ್ಯಗಳು ಬಂದಿದೆ, ಮಶಸ್ಕಗಳು ಅಂತಲೂ ಕೂಡ ಕರಿತಾ ಇದ್ರು. ಕೆಲವು ಕಡೆ ಕರ್ಷಪಣ ಅಂತಲೂ ಕೂಡ ಉಲ್ಲೇಖ ಇದೆ. ಅದರ ಮೂಲ ಹೆಸರು ಕೌಟಿಲ್ಯ ಬಳಸಿದ್ದು ಮಶಸ್ಕ್ ಅಂತ ಕೂಡ ಬಳಸ್ತಾನೆ. ಹಾಗಾಗಿ ಈ ಕಾಲದ ವೈಭವವನ್ನು ಇವು ವಿವರಣೆ ಮಾಡಿದವೆ. ಅರಮನೆ ಕಟ್ಟುವ ಮಾದರಿಗಳಿಗೂ ಕೂಡ ನೆನಪಿರಲಿ, ಪರ್ಷಿಯನ್ ಸಂಸ್ಕೃತಿ ಭಾರತದ ಮೇಲೆ ಪ್ರಭಾವ ಬೀರೋಕ್ಕಿಂತ ಮುಂಚೆ ಅರಮನೆಗಳನ್ನು ಕಟ್ಟುವ ಶೈಲಿ ಭಾರತದಲ್ಲಿ ಒಂದು ನಾರ್ಮಲ್ ಆಗಿತ್ತು. ಅರಮನೆಗಳು ಅಂತಂದರೆ ನಿಮ್ಮ ತಲೆಯಲ್ಲಿ ಇವತ್ತಿನ ಮೈಸೂರು ಅರಮನೆಯ ಇಮ್ಯಾಜಿನೇಷನ್ ಬರಬಾರ್ದು. ಯಾಕೆ ಅಂತಂದರೆ ಮೈಸೂರು ಅರಮನೆಯ ಇಮ್ಯಾಜಿನೇಷನ್ಸ್ ನಿಮ್ಗೆ 18ನೇ ಶತಮಾನದ ಕಲ್ಪನೆ ಇದು. ನಾವು ಕ್ರಿಸ್ತಪೂರ್ವದ ಕಲ್ಪನೆಯ ಅರಮನೆ ಹೀಗಿರಲಿಲ್ಲ. ವೈದಿಕ ಸಂಸ್ಕೃತಿಯ ನಂತರ ಡೆವಲಪ್ಮೆಂಟ್ ಆದಂಥ ಅರಮನೆ ಕಟ್ಟುವ ಕಲೆಗಳು ನಮ್ಮದು ನಾರ್ಮಲ್ ಒಂದು ಹುಲ್ಲು ಮರವನ್ನು ಬಳಸಿ ಕಟ್ತಾ ಇದ್ರು. ಆದರೆ ಈಗ ಪರ್ಷಿಯನ್ ಮಾದರಿಯ ಅರಮನೆ ಕಟ್ಟಬೇಕು. ಅರಮನೆಯ ಎಂಟ್ರಿ ತುಂಬ ವೈಭವಿತವಾಗಿ ಹೇಗಿರಬೇಕು, ಅರಮನೆಯಲ್ಲಿ ಸಭಾಭವನ ಹೇಗಿರಬೇಕು, ಖಾಸಗಿ ದರ್ಬಾರ್ ನಡೆಸೋದಕ್ಕೆ ವ್ಯವಸ್ಥೆಗಳು ಹೇಗಿರಬೇಕು, ಇನ್ನು ರಾಜನ ಅಂತಃಪುರಗಳು ಇವುಗಳು ಹೇಗಿರಬೇಕು, ಅಡುಗೆಯ ಮನೆಗಳು ಹೇಗಿರಬೇಕು, ಇಂಥ ವಿಶಾಲವಾಗಿರ್ತಕ್ಕಂಥ ಅರಮನೆ ಕಟ್ಟುವ ಕಲ್ಪನೆಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದು ಮತ್ತು ಅದರ ಮೇಲೆ ಪ್ರಭಾವವನ್ನು ಬೀರಿದ್ದೆ ಈ ಮೌರ್ಯ ಸಾಮ್ರಾಜ್ಯ ಹೇಗೆ ಗ್ರೀಕರ ಜೊತೆಗಿನ ಸಂಪರ್ಕದೊಂದಿಗೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾವೆ. ಹಾಗಾಗಿ ಪರ್ಷಿಯನ್ ಮಾದರಿಯ ಅರಮನೆ ಕಟ್ಟುವ ಕಲ್ಪನೆ ಭಾರತದಲ್ಲಿ ಶುರುವಾಗಿದ್ದೆ ಮೌರ್ಯರಿಂದ. ರಾಜಸಭಾಂಗಣದಲ್ಲಿ ಹೇಗೆ ರಾಜನ ಎದುರುಗಡೆ ಕುತ್ಕೊಳ್ಬೇಕು, ರಾಜ ಎಲ್ಲಿ ಕೂರಬೇಕು, ಮಹಾಮಂತ್ರಿ ಎಲ್ಲಿ ಕೂರಬೇಕು ಮತ್ತು ರಾಜಪುರೋಹಿತರು ಎಲ್ಲಿ ಕೂರಬೇಕು, ಸಾಮಾನ್ಯ ಸದಸ್ಯರು ಮತ್ತು ಸೇನಾ ನಾಯಕರು ಎಲ್ಲಿ ಕೂರಬೇಕು, ಸಾಮಂತರಸರು ಎಲ್ಲಿ ಕೂರಬೇಕು, ಈ ಕೂರುವ ಸಿಸ್ಟಮ್ ಮತ್ತು ಅರಮನೆಯ ಸಭಾಂಗಣದ ರಾಜಸಭಾಂಗಣ ವ್ಯವಸ್ಥೆ ಹೇಗಿರಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ ಮೌರ್ಯರ ಕಾಲ. ಎಷ್ಟು ಅದ್ಭುತವಾಗಿದೆ ಅಲ್ಲ. ಪರ್ಷಿಯನ್ ಮಾದರಿಯ ಅರಮನೆ ಕಟ್ಟುವ ಕಲ್ಪನೆ, ರಾಜಸಭಾಂಗಣದ ಪ್ರತೀತಿಗಳು ಇವೆಲ್ಲವೂ ನಮ್ಮ ಮೇಲೆ ಪ್ರಭಾವ ಬೀರಿದ್ದೆ ಮೌರ್ಯ ಡೈನೆಸ್ಟಿಯ ಬಗ್ಗೆ. ಹಾಗಾಗಿ ಸ್ನೇಹಿತರೆ, ಮೌರ್ಯರ ಬಗ್ಗೆ ಓದುವಾಗ ಇಂಥದ್ದೊಂದು ಕಲ್ಪನೆ ನಿಮ್ಮ ತಲೆನಲ್ಲಿ ಬಂದರೆ ಮಾತ್ರ ಮೌರ್ಯರ ಬಗ್ಗೆ ಓದೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ನಾನು ಹೇಳಿದ ಮೊದಲನೇ ಪ್ರಶ್ನೆ, ಯಾರು ಮೌರ್ಯರು? ಪುರೋಹಿತರ, ಕ್ಷತ್ರಿಯರ, ವೈಶ್ಯರ, ಶೂದ್ರರ, ಬುಡಕಟ್ಟು ಜನಾಂಗದವರ, ಬೌದ್ಧರ, ಜೈನರ ಅನ್ನೋ ಪ್ರಶ್ನೆಗೆ ಈಗ ವಿವರಣೆ ಕೊಡ್ತೀನಿ. ಸ್ನೇಹಿತರೆ, ಮೌರ್ಯರ ಮೂಲದ ಬಗ್ಗೆ ನಮಗೆ ಹೈಯೆಸ್ಟ್ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರೋದೇ ಬೌದ್ಧ ಗ್ರಂಥಗಳ ವಿವರಣೆ. ಬೌದ್ಧ ಗ್ರಂಥಗಳು ಮೌರ್ಯರನ್ನು ಕ್ಷತ್ರಿಯರು ಅಂತ ಫೈನಲ್ ಆಗಿ ಡಿಸೈಡ್ ಮಾಡ್ತವೆ. ಮೌರ್ಯರು ಕ್ಷತ್ರಿಯರು ಅಂತೇಳಿ ತುಂಬ ಫೋರ್ಸ್ಫುಲ್ ಆಗಿ ಹೇಳಿರೋದೇ ಬೌದ್ಧ ಗ್ರಂಥಗಳು. ಹೇಗೆ? ಚಂದ್ರಗುಪ್ತ ಮೂಲ ಪಿಪ್ಪಲಿ ವನದ ಗಣರಾಜ್ಯಕ್ಕೆ ಸೇರಿದ ವ್ಯಕ್ತಿ ಅಂತ ಹೇಳ್ತವೆ. ಅಲ್ಲೊಂದಿಷ್ಟು ಕಥೆಗಳನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವೆಲ್ಲ ಕಥೆಗಳು ಒಂದು ಕಡೆ ಸೈಡಿಗೆ ಇಟ್ಬಿಡಿ. ಆದ್ರೆ ನಾನೆಲ್ಲೇನು ಹೇಳ್ತಾ ಇದ್ದೆ ಅಂದರೆ, ಒರಿಜಿನಲ್ ಪ್ರೂಫ್ಸ್ ಚಂದ್ರಗುಪ್ತ ಪಿಪ್ಪಲಿ ಗಣರಾಜ್ಯಕ್ಕೆ ಸೇರಿದವನು, ಹಾಗಾಗಿ ಅವನೊಬ್ಬ ಕ್ಷತ್ರಿಯ. ಅಲ್ಲಿನ ಮುಖ್ಯಸ್ಥನ ಮರಣದ ನಂತರ ಅವನ ತಾಯಿ ಆ ಪಿಪ್ಪಲಿ ವನವನ್ನು ಬಿಟ್ಟುಬಿಟ್ಟು ನಂತರ ಪಾಟಲಿಪುತ್ರಕ್ಕೆ ಬರ್ತಾಳೆ. ಇಲ್ಲಿ ಬಂದು ನೆಲೆಸಿದ ನಂತರನೇ ನಮಗೆ ಈ ಅಶೋಕ, ಚಂದ್ರಗುಪ್ತ ಮೌರ್ಯ ಅಥವಾ ಈ ಮೌರ್ಯ ಸಂಸ್ಕೃತಿಯ ಕನೆಕ್ಷನ್ಸ್ ಪಾಟಲಿಪುತ್ರದ ಬಗ್ಗೆ ಹೇಳುತ್ತೆ. ಇನ್ನು ಮುಂದೆ ಚಾಣಕ್ಯ ಈ ಒಂದು ಪಾಟಲಿಪುತ್ರದಲ್ಲಿದ್ದಂಥ ಚಂದ್ರಗುಪ್ತನನ್ನು ಶಸ್ತ್ರ ಮತ್ತು ಶಾಸ್ತ್ರ ಅಂತ ಕರಿತೀವಿ. ಎರಡನ್ನೂ ಕೂಡ ಚೆನ್ನಾಗಿ ಕಲಿಸಿ ಅವನೊಬ್ಬ ಪರಿಪೂರ್ಣ ರಾಜನನ್ನಾಗಿ ಮಾಡಿದಂಥ ಒಂದು ದೊಡ್ಡ ಸಾಧನೆ ಚಾಣಕ್ಯನಿಗೆ ಸಲ್ಲತ್ತೆ. ಹಾಗಾಗಿ ಚಾಣಕ್ಯ ಮೂಲತಃ ಒಬ್ಬ ಕ್ಷತ್ರಿಯ ಕುಲದವನನ್ನು ಹೇಗೆ ರಾಜನನ್ನಾಗಿ ಮಾಡ್ದ ಅನ್ನೋದನ್ನು ಇಲ್ಲಿ ಬೌದ್ಧ ಗ್ರಂಥಗಳು ಎಕ್ಸ್ಪ್ಲೈನ್ ಮಾಡ್ತವೆ. ಇನ್ನು ಜೈನ ಗ್ರಂಥಗಳು ಏನು ಹೇಳ್ತವೆ ಅಂದರೆ, ಮೌರ್ಯರು ಪೋಷಕ ಬುಡಕಟ್ಟಿಗೆ ಸೇರಿದವರು, ಇದೊಂದು ಬುಡಕಟ್ಟು ಜನಾಂಗ ಅಂತ ಎಕ್ಸ್ಪ್ಲೈನ್ ಮಾಡ್ತವೆ ಜೈನ ಗ್ರಂಥಗಳು. ಚಂದ್ರಗುಪ್ತ ಮಯೂರ ಪೋಷಕ ಬುಡಕಟ್ಟಿನ ನಾಯಕನ ಮಗಳಿಗೆ ಜನಿಸಿದವನು ಅಂತ ಹೇಳ್ತವೆ. ಆದ್ದರಿಂದನೇ ಇವರ ಸಾಮ್ರಾಜ್ಯಕ್ಕೆ ಮೌರ್ಯ ಅನ್ನುವ ಹೆಸರು ಬಂತು ಅಂಥೇಳಿ. ಮುಂದೆ ಮಯೂರ ಅಂದರೆ ನವಿಲು, ನವಿಲನ್ನು ರಾಜರಾಂಚನದಲ್ಲಿ ಮತ್ತು ಅವರ
ಒಂದು ಏನು ಸಿಂಹಾಸನಕ್ಕೆ ಒಂದು ಬ್ಯಾಕ್ಗ್ರೌಂಡ್ಗಾಗಿ ಬಳಸಿದ್ದೆ ನವಿಲು. ಆ ಒಂದು ನವಿಲನ್ನು ಬಳಸೋದಕ್ಕೆ ಕಾರಣನೇ ಇವರು ಮಯೂರ ಮತ್ತು ಮೌರ್ಯ ಹಾಗೆ ಪೋಷಕ ಬುಡಕಟ್ಟು ಅಂತಲೂ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಗ್ರೀಕ್ ಇತಿಹಾಸಕಾರರೆಲ್ಲ ಹೇಳೋದು ಹೇಗೆ ಅಂದರೆ ಮೌರ್ಯರು ಕ್ಷತ್ರಿಯರು ಅಂತ ಹೇಳ್ತಾರೆ ಇವರು ಕೂಡ. ಹಾಗಾಗಿ ಬೌದ್ಧರು ಬಿಟ್ಟರೆ ಗ್ರೀಕ್ ಸಾಹಿತ್ಯಗಳ ಮೌರ್ಯರನ್ನ ಕ್ಷತ್ರಿಯರು ಅಂತ ಹೇಳೋದು. ಇನ್ನು ವಿಶಾಖದತ್ತನ ಮುದ್ರಾ ರಾಕ್ಷಸ ಏನು ಹೇಳುತ್ತೆ ಅಂದರೆ ಮೌರ್ಯರು ಯಾರು ಅಂದರೆ ಮೌರ್ಯರು ಶೂದ್ರರು ಅಂತ ಹೇಳುತ್ತಿದ್ದು. ನೋಡಿ ಇಲ್ಲೆಲ್ಲ ಚೆನ್ನಾಗಿ ತಿಳ್ಕೊಳ್ಬೇಕು ನಾವು. ಜೈನ ಪಂಥಗಳು ಪೋಷಕ ಬುಡಕಟ್ಟಿಗೆ ಸೇರಿಸಿದ್ರೆ ಬೌದ್ಧ ಗ್ರಂಥಗಳು ಕ್ಷತ್ರಿಯರು ಅಂತ ಹೇಳ್ತವೆ, ಗ್ರೀಕರು ಕೂಡ ಕ್ಷತ್ರಿಯರು ಅಂತ ಹೇಳ್ತವೆ. ಆದರೆ ವಿಶಾಖದತ್ತನ ಮುದ್ರಾಕ್ಷಸ ಹೇಳುತ್ತೆ ಇದು ಶೂದ್ರರು ಅಂತ. ನಂದ ರಾಜವಂಶದ ಮುರ್ರಾ ಅಂತಕ್ಕಂಥ ಶೂದ್ರ ಕನ್ಯೆಗೆ ಜನಿಸಿದವರೇ ಈ ಚಂದ್ರಗುಪ್ತ ಮೌರ್ಯನ ವಂಶದವರು. ಹಾಗಾಗಿ ಈ ನಾಟಕ ಕಂಪ್ಲೀಟ್ ಆಗಿ 2 ಪದಗಳನ್ನು ಬಳಸುತ್ತೆ, ಋಷನ ಮತ್ತು ಕುಲಹೀನ ಅಂತಕ್ಕಂಥ. ಈ 2 ಪದಗಳು ಏನು ಎಕ್ಸ್ಪ್ಲೈನ್ ಮಾಡ್ತವೆ ಅಂದರೆ ಆ ಕಾಲದ ಅತ್ಯಂತ ಕೆಳವರ್ಗಗಳ ಶೂದ್ರತೆಯನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಹೇಳುತ್ತೆ. ಇನ್ನು ವಿಷ್ಣು ಪುರಾಣ ಏನು ಮಾಡುತ್ತೆ ಅಂದರೆ ಇದು ಕೂಡ ಶೂದ್ರರಿಗೆ ಹೋಲಿಸುತ್ತೆ. ನಂದರಾಜನ ಶೂದ್ರ ಕನ್ಯೆಗೆ ಜನಿಸಿದವನೇ ಈ ಮೌರ್ಯ ವಂಶದವರು. ಹಾಗಾಗಿ ಬಳಸಿರೋ ಪದಗಳು ಶೂದ್ರ ವರ್ಗಕ್ಕೆ ವಿವರಣೆಯನ್ನು ಕೊಡ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಸ್ನೇಹಿತರ ವೆರಿ ಇಂಪಾರ್ಟೆಂಟ್, ಮೌರ್ಯ ಸಾಮ್ರಾಜ್ಯದ ದೊರೆಗಳ ಬಗ್ಗೆ ಕಾಲಾನುಕ್ರಮವಾಗಿ ತಿಳ್ಕೊಳ್ಬೇಕಾಗತ್ತೆ. ಮೌರ್ಯ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತನಿಂದ ಬೃಹದ್ರಥನವರೆಗೆ ಯಾವ್ಯಾವ ದೊರೆಗಳು ಆಳಿದ್ರು ಅನ್ನೋದನ್ನು ಭಾಳಷ್ಟು ಕಡೆ ನಿಮ್ಗೆ ಕನ್ಫ್ಯೂಷನ್ಸ್ ಇರ್ತದೆ. ಇವತ್ತೊಂದು ಕ್ಲಾರಿಟಿ ಕೊಡ್ತೀನಿ ಅದ್ರ ಬಗ್ಗೆ. ಚಂದ್ರಗುಪ್ತ ಮೌರ್ಯ ಈ ಸಾಮ್ರಾಜ್ಯವನ್ನು ಆಳಿದ ಮೊದಲ ದೊರೆ. ಅವನ ಮಗನೇ ಅಜೀವಿಕ ಪಂಥದ ಪ್ರೋತ್ಸಾಹ ನೀಡಿದಂಥ ಬಿಂದುಸಾರ, ಶೈವ ಮೂಲವನ್ನು ಇಲ್ಲಿ ಹೇಳ್ತೀವಿ. ಅಶೋಕ ಬೌದ್ಧ ಧರ್ಮ, ದಶರಥ ಬರ್ತಾನೆ, ನೆಕ್ಸ್ಟು ಸಾಂಪ್ರತಿ, ಸಾಲಿಸೂಕ, ದೇವವರ್ಮನ್, ಶತಮಧನುಷ್ ಅಥವಾ ಶತಧನವನ್, ಅದಾದ ನಂತರ ಬೃಹದ್ರಥ ಅಂತ ಕರಿತೀವಿ. ಹೆಸರುಗಳೆಲ್ಲ ಉಲ್ಲೇಖಗಳು ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ಥರ ಇದೆ. ಆದರೆ ಇದಿಷ್ಟನ್ನು ನೀವು ಅಕ್ಯುರೇಸಿಯಾಗಿ ಇಟ್ಕೊಳ್ಳಿ. ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ, ದಶರಥ, ಸಾಂಪ್ರತಿ, ಸಾಲಿಸೂಕ, ದೇವವರ್ಮನ್, ಶತಧನವನ್, ಅದಾದ ನಂತರ ಬೃಹದ್ರಥ ಅಂತ ಕರಿತೀವಿ. ಒಟ್ಟು ನಿಮಗೆ 9 ಜನರು ಇಲ್ಲಿ ಸಿಗ್ತಾರೆ ನಿಮಗೆ. ನೋಡಿ ಸ್ನೇಹಿತರೆ, ಚಂದ್ರಗುಪ್ತ ಮೌರ್ಯನಿಂದ ಈ ಸಾಮ್ರಾಜ್ಯದ ಡೆವಲಪ್ಮೆಂಟ್ ಆಯಿತು. ಬಿಂದುಸಾರನ ಕಾಲಕ್ಕೆ ಇನ್ನೂ ಡೆವಲಪ್ಮೆಂಟ್ ಆಯಿತು. ಅಶೋಕನ ಕಾಲಕ್ಕೆ ಅತ್ಯುನ್ನತ ಸ್ಥಿತಿಯನ್ನು ತಲುಪ್ತು. ಎಕನಾಮಿಕ್ಸ್ನವ್ರು ಹೇಳ್ತಾರೆ ತುಷ್ಟಿಗುಣ ಅತ್ಯುನ್ನತ ಅಂತಕ್ಕೆ ಹೋದ್ಮೇಲೆ ಮತ್ತೆ ಅದು ಇಳಿಮುಖ ಆಗತ್ತೆ ಅಂತ. ಹಾಗಾಗಿ ಅಶೋಕನ ಕಾಲಕ್ಕೆ ಏರಿದಂಥ ಅತ್ಯುನ್ನತ ಟಾಪೆಸ್ಟ್ ಪಾಯಿಂಟಿಂದ ನೆಕ್ಸ್ಟು ದಶರಥ, ಶತಮಧನುಷ್, ದೇವವರ್ಮನ್, ಸಾಲಿಸೂಕ, ಆಮೇಲೆ ಹೀಗೆ ಕೆಳಮುಖಕ್ಕೆ ಬಂದುಬಿಟ್ಟು ಬೃಹದ್ರಥನ ಕಾಲಕ್ಕೆ ಬಂದು ಪುಷ್ಯಮಿತ್ರ ಶೃಂಗ, ಇದನ್ನು ಎಂಡ್ ಮಾಡೋದ್ರ ಮುಖಾಂತರವಾಗಿ ಈ ಸಾಮ್ರಾಜ್ಯ ಕೊನೆಗೊಳ್ಳುತ್ತೆ. ಇಷ್ಟೊಂದು ಕಾಲಾನುಕ್ರಮಣಿಕೆಯ ರಾಜರುಗಳ ಬಗ್ಗೆ ಕಂಪ್ಲೀಟ್ ಆದಂಥ ಹಿಸ್ಟ್ರಿ ಬೇಕು ಅಂದರೆ ಮುಂದಿನ ವಿಡಿಯೋದವರೆಗೆ ನೀವು ವೆಯ್ಟ್ ಮಾಡಲೇಬೇಕು. ಹಾಗಾಗಿ ಸಾಧನಾ ಮತ್ತು ಸ್ಫೂರ್ತಿ ಅಕಾಡೆಮಿಯ ವಿಡಿಯೋಗಳನ್ನು ಎಂಜಾಯ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಚಂದ್ರಗುಪ್ತ ಮೌರ್ಯನಿಂದ ಕಂಪ್ಲೀಟ್ ಡೀಟೈಲ್ ಹಿಸ್ಟ್ರಿಯನ್ನು ಕೊಡೋದಕ್ಕೆ ಬರ್ತೀನಿ. ಹಾಗಾಗಿ ಮತ್ತೊಮ್ಮೆ ಈ ವಿಡಿಯೋಕ್ಕೆ ವಂದನೆಗಳು.